ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಪರಿಪೂರ್ಣ ಧ್ಯಾನ ಕುಟುಂಬ. ಸೊ ನೆನ್ನೆ ಎಲ್ರಿಗೂ ಇಷ್ಟ ಆಯ್ತಾ? ರೆಸ್ಪಾನ್ಸ್ ಬರ್ತಾ ಇಲ್ಲ. ಎಸ್, ವಂಡರ್ಫುಲ್. ನನಗೂ ಯಾಕಂದರೆ ನೆನ್ನೆದು ಕೇಳಿ ಇನ್ನೂ ಮಾಡ್ಬೋದು, ಇನ್ನೂ ತುಂಬ ಕುಟುಂಬಗಳಿದೆ, ಮಾದರಿ ಕುಟುಂಬಗಳು, ಎಲ್ರಿಗೂ ಪರಿಚಯ ಮಾಡಿಸ್ಬೇಕು ಅನ್ನೋ ಉತ್ಸಾಹ ನನ್ನಲ್ಲಿ ಜಾಸ್ತಿ ಆಯಿತು. ಯಾಕಂದರೆ ನೆನ್ನೆ ಕೇಳಿರೋ ಪ್ರಶ್ನೆಗಳು ನನಗೂ ಗೊತ್ತಿಲ್ಲ, ಆ ಥರ ಪ್ರಶ್ನೆಗಳು ಬರ್ತಾ ಇತ್ತು. ಅವರ ಉತ್ತರಗಳು ಕೂಡ ಅಷ್ಟೇ, ಯಾಕಂದರೆ ನಮಗೆ ಎಷ್ಟೋ ಜನಕ್ಕೆ ಬೇಕಿತ್ತು, ಆ ರೀತಿಯಲ್ಲಿ ಬರ್ತಾ ಇತ್ತು. ಸೊ ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಲೆವೆಲಲ್ಲಿ ಸೊ ಇವತ್ತು ವಿರೂಪಾಕ್ಷಿ ಸರು ಮೇಡಮ್ ಅವ್ರ ಹೋಲ್ ಕುಟುಂಬವನ್ನು ಇನ್ನೊಂದು ಸಾರಿ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಸೊ ವೆಲ್ಕಮ್ ಮೇಡಮ್, ವೆಲ್ಕಮ್ ಸರ್. ಸೊ ಫಸ್ಟಿಗೆ ಅವರ ಪರಿಚಯವನ್ನು ನಾವೆಲ್ಲರೂ ಮಾಡ್ಕೊಳ್ಳೋಣ. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯ ಮಿತ್ರರೇ, ಮೊದಲಿಗೆ ನಮ್ಮ ನೆಚ್ಚಿನ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಅನಂತ ಆತ್ಮ ಪ್ರಣಾಮಗಳನ್ನು ಸಲ್ಲಿಸ್ಕೊಳ್ತಾ, ಹಾಗೆ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ, ಧ್ಯಾನ ಮಾಸ್ಟರ್ಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತಾ, ಅತ್ಯದ್ಭುತವಾದಂತಹ ಧ್ಯಾನ ದಸರಾ, ಮೈಸೂರು ಧ್ಯಾನ ದಸರಾ ಮೂಲಕ ಧ್ಯಾನವನ್ನು ದಸರಾ ಹೇಗೆ ವಿಶ್ವಪ್ರಸಿದ್ಧಿ ಮಾಡಲಿಕ್ಕೆ ಹೊರಟಿದೆ, ಹಾಗೆ ಈ ದಸರಾ ಧ್ಯಾನವನ್ನು ಕೂಡ ಮತ್ತಷ್ಟು ವಿಶ್ವಪ್ರಸಿದ್ಧಿಯಾಗಿ ವಿಶ್ವ ಸಂಭ್ರಮಕ್ಕೆ ಸಾಕ್ಷಿ ಆಗುವ ಹಾಗೆ ನೆರವೇರಿಸ್ತಾ ಇರುವಂಥ ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥಾಪಕ ವರ್ಗದವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ, ನನ್ನ ಹೆಸರು ವಿರೂಪಾಕ್ಷಪ್ಪ. ನಾನು ವೃತ್ತಿಯಲ್ಲಿ ಉಪನ್ಯಾಸಕ. ನನ್ನ ಮೂಲ ಹುಟ್ಟು ಸ್ಥಳ ಚಿತ್ರದುರ್ಗ. ಉದ್ಯೋಗದ ನಿಮಿತ್ತ ಗೌರಿಬಿದನೂರಿಗೆ ಬಂದಿದ್ದೀನಿ, ಅಲ್ಲೇ ಸೆಟ್ಲಾಗಿದ್ದೀನಿ ಕೂಡ. ಗೌರಿಬಿದನೂರಲ್ಲಿ 30 ವರ್ಷಗಳಿಂದ ಅಲ್ಲೇ ಇದ್ದೀನಿ. ಸೊ ಮಾಮೂಲಿಯಾಗಿ ಸಹಜವಾದ ಜೀವನ, ಯಾವುದೇ ಅಂಥ ಆಡಂಬರದ ಜೀವನ ಇಲ್ಲ, ವೈಭವದ ಜೀವನ ಇಲ್ಲ, ಬಡತನದ ಜೀವನ. ವಿದ್ಯಾಭ್ಯಾಸ ಆಯಿತು, ವಿದ್ಯಾಭ್ಯಾಸ ಮುಗಿದ ನಂತರ ಉದ್ಯೋಗದವರೆಗೆ, ಹಾಗೆ ಉದ್ಯೋಗದೊಂದಿಗೆ ಗೌರಿಬಿದನೂರಿಗೆ ಬಂದೆ. ಗೌರಿಬಿದನೂರಲ್ಲಿ ಸುಮಾರು ಒಂದು 12 ವರ್ಷಗಳ ಕಾಲ ಧ್ಯಾನ ಪರಿಚಯ ಇಲ್ಲ, 10ರಿಂದ 12 ವರ್ಷ. ಆ ನಂತರ 2005ರಲ್ಲಿ ಧ್ಯಾನ ಪರಿಚಯ ಆಯಿತು. 2006ನೇ ಇಸ್ವಿಯಲ್ಲಿ ಗುರುಗಳ ಭೇಟಿ ಆಯಿತು. ಆ ಭೇಟಿ ಆದ ನಂತರದಿಂದ ನಿರಂತರ ಧ್ಯಾನ ಅಭ್ಯಾಸ ಪ್ರಾರಂಭ ಆಯಿತು. ಆ ಧ್ಯಾನ ಅಭ್ಯಾಸಕ್ಕೆ ಕಾರಣ ಏನು ಅಂತೇಳಿದ್ರೆ ಈ ರೀತಿಯ ಸತ್ಸಂಗಗಳು. ನಮ್ಮ ಗೌರಿಬಿದನೂರಿನಲ್ಲಿ ಪ್ರತಿ ಶನಿವಾರ ಅರವಿಂದ ಸೊಸೈಟಿ ಇತ್ತು. ಆ ಅರವಿಂದ ಸೊಸೈಟಿಯ ಮೂಲಕ ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ ಕೆ ವರಾಮೂರ್ತಿಗಳು ಅವರ ಒಂದು ಸಂಕಲ್ಪದಿಂದ, ಅವರ ಒಂದು ಪ್ರಯತ್ನಗಳಿಂದ ಪ್ರತಿ ವಾರ ಸತ್ಸಂಗಗಳು ನಡೀತಾ ಇದ್ವು. ಆ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ಬಂದ್ವಿ. ನಮಗೆ ತೆಲುಗು ಅಷ್ಟಾಗಿ ಬರ್ತಿರಲಿಲ್ಲ, ಆದರೂ ಆ ತೆಲುಗಿನ ಸತ್ಸಂಗಗಳಲ್ಲಿ ಭಾಗವಹಿಸ್ತಾ ನಾವು ಕೂಡ ಅರ್ಥ ಮಾಡ್ಕೊಳ್ಳಾಗಾದ್ವಿ, ಅನುವಾದ ಮಾಡ್ಕೊಳ್ಳಾಗಾದ್ವಿ, ಮಾತಾಡೋಗಾಗಿದ್ದೀವಿ. ಬಟ್ ಅಷ್ಟು ಫ್ಲೂಯೆಂಟ್ ಇಲ್ಲ ಅಷ್ಟೇ. ಬಟ್ ಆ ಧ್ಯಾನದ ಮೂಲಕ ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡಿದ್ದೀವಿ, ಜ್ಞಾನವನ್ನು ಪಡ್ಕೊಂಡಿದ್ದೀವಿ. ಜ್ಞಾನ ಹಂಚೋ ಭಾಗ್ಯ ಬಂದಿದೆ, ಜ್ಞಾನವನ್ನು ಹಂಚುವಂಥ ಅದೃಷ್ಟ ಬಂದಿದೆ. ಆ ಮೂಲಕ ನಮ್ಮೆಲ್ಲ ಕುಟುಂಬ, ನನ್ನ ಅಣ್ಣ ತಮ್ಮಂದಿರ ಕುಟುಂಬ, ಅಕ್ಕ ತಂಗಿಯರ ಕುಟುಂಬ ಸ್ವಲ್ಪ ಧ್ಯಾನ ಅಳವಡಿಸ್ಕೊಂಡಿದ್ದಾರೆ. 3 ಕುಟುಂಬ ಮಾತ್ರ ಧ್ಯಾನ ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ದಾರೆ. ಸೊ ನಮ್ಮ ಕುಟುಂಬ ವಿಶೇಷವಾಗಿ ನಾನು, ನಮ್ಮ ಮನೆಯವರು ಮತ್ತು 2 ಮಕ್ಕಳು, ಒಬ್ಬ ಮಗ ಬಂದಿಲ್ಲ. 4 ಜನ ಪ್ರತಿದಿನ ತಪ್ಪದೇ ಧ್ಯಾನ ಮಾಡ್ತೀವಿ. ಈ ಧ್ಯಾನದಿಂದಾಗಿಯೇ ನಮ್ಮ ಕುಟುಂಬ ಅತ್ಯಂತ ನೆಮ್ಮದಿಯಿಂದ, ಅತ್ಯಂತ ಸಂತೃಪ್ತಿಯಿಂದ, ಅತ್ಯಂತ ಆನಂದದಿಂದ, ಅತ್ಯಂತ ಸಂಭ್ರಮದಿಂದ ಜೀವನ ಮಾಡ್ತೀವಿ. ಹಾಗೆ
ನಾವು 4 ಜನ ಧ್ಯಾನ ಮಾಡೋದ್ರಿಂದ ಏನಪ್ಪ ಅನುಕೂಲ ಅಂತ ಹೇಳಿದ್ರೆ, ಈಗ ಇಂಥ ಸೇವಾ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲ ಸಂಪೂರ್ಣವಾಗಿ. ಯಾಕೆಂದರೆ ಈಗ ನಾವು ಯಾರಾದರೂ ಆಗಲಿ, ಎಲ್ಲಾದರೂ ಕಾರ್ಯಕ್ರಮ ನಡೀತಾ ಇದೆ, ನಾನು ಹೋಗಬೇಕು ಅಂದ್ಕೊಂಡ್ರೆ ಡೈರೆಕ್ಟಾಗಿ ಇನ್ನೊಂದು ಮಾತಿಲ್ಲ, ಅಲ್ಲಿ ಹೋಗಿ ಬನ್ನಿ ಮಾಡಿ ಅಷ್ಟೇ. ಸೊ ಸಂಪೂರ್ಣವಾಗಿ ಯಾವುದೇ ವಿರೋಧಾಭಾಸ ಇಲ್ಲದೆ ಭಾಗವಹಿಸುವಂಥ ಒಂದು ಅವಕಾಶಗಳು ನಮ್ಮ ಕುಟುಂಬದಲ್ಲಿ ಬರ್ತಾಯಿದೆ. ಹಾಗೆಯೇ ನಮ್ಮ ಕುಟುಂಬದಲ್ಲಿ ಯಾಕೆ ಹೆಚ್ಚು ಸಮಸ್ಯೆಗಳು ಬಂದರೂ ಏನೇ ಬಂದರೂ ನಾವು ಆನಂದವಾಗಿದ್ದೀವಿ ಅಂತ ಹೇಳಿದ್ರೆ, ಮೊದಲನೇ ಕಾರಣ ಏನು ಅಂದರೆ, ನಾನು ನಂಬಿರೋದು ಇರುವಾಗ ಇರುವುದರ ಮೌಲ್ಯವನ್ನು ತಿಳಿಯದೆ ಇಲ್ಲದಿರುವಾಗ ಅದರ ಮೌಲ್ಯ ಹುಡುಕ್ಲಿಕ್ಕೆ ಹೋಗ್ತೀವಲ್ಲ, ಅದು ನಮ್ಮ ತಪ್ಪು. ಯಾವುದೇ ಒಂದು ವ್ಯಕ್ತಿ ಆಗಲಿ, ಒಂದು ವಸ್ತು ಆಗಲಿ, ಅದು ಇರೋವಾಗಲೇ ಅದರ ಮೌಲ್ಯವನ್ನು ತಿಳಿದು ಅದ್ರ ಜೊತೆಯಲ್ಲಿ ಜೀವಿಸಬೇಕು. ಇಲ್ಲದೇ ಇರೋವಾಗ ಹುಡುಕಿದರೆ ಖಂಡಿತ ಸಿಗಲ್ಲ. ಇದು ನಾವು ಚೆನ್ನಾಗಿ ನೆನಪಿಟ್ಕೊಂಡಿದ್ವಿ. ಹಾಗಾಗಿ ನಾವು ಇರೋವಾಗ ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಅರಿತು ನಡಿಬೇಕು, ಹೊಂದ್ಕೊಂಡು ನಡಿಬೇಕು. ಸಮಸ್ಯೆ ಬಂದಾಗ ಪರಸ್ಪರ ಮಾತಾಡ್ಕೊಂಡು ನಿಭಾಯಿಸ್ಕೋಬೇಕು. ಏನೇ ಕೆಲಸ ಮಾಡಿದರೂ ಒಟ್ಟಿಗೆ ಮಾಡಬೇಕು ಅನ್ನುವಂಥ ಮನೋಭಾವ ನಮ್ಮೆಲ್ಲರಲ್ಲೂ ಅಳವಡಿಸ್ಕೊಂಡ್ಬಿಟ್ಟಿದ್ವಿ. ಇದು ಯಾಕೆ ಕಾರಣ ಆಯಿತು ಅಂದರೆ, ಮೇಡಮ್ ಸಾರ್ ಹೇಳಿದರು ಚನ್ನಬಸವ ಬೆಳಿಗ್ಗೆ, ಏನಪ್ಪ ಅದು ಅಂತ ಹೇಳಿದ್ರೆ ಸಹನೆ. ಕಷ್ಟ ಯಾರಿಗೂ ಬರಲ್ಲ ಅಂತಿಲ್ಲ, ಎಲ್ರಿಗೂ ಕಷ್ಟ ಬರುತ್ತೆ. ನನಗೂ ಕೋಪ ಬರುತ್ತೆ, ಒಂದೊಂದು ಸರಿ ಬೇಸರ ಆಗುತ್ತೆ, ಹಾಗೆ ರೋಗಗಳು ಬರುತ್ತೆ. ಧ್ಯಾನ ಮಾಡ್ತೀವಿ ಅಂದ ತಕ್ಷಣ ಎಲ್ಲ ರೋಗಗಳು ಸಂಪೂರ್ಣ ನಿವಾರಣೆ ಆಗಿವೆ ಅಂತ ನಾನು ಭರವಸೆ ಕೊಡಲ್ಲ, ಗೊತ್ತಾಯ್ತಾ? ಸೊ ಹಾಗೆ ರೋಗ ಬಂದರೂ, ಬೇಸರ ಆದರೂ, ಕೋಪ ಬಂದರೂ ತಾಳ್ಮೆಯಿಂದ ಸಹನೆಯಿಂದ ಸಹಿಸ್ಕೊಂಡು 1 ದಿನ 2 ದಿನ ಧ್ಯಾನ ಮಾಡೋದರಲ್ಲಿ ಸಂಪೂರ್ಣ ಆರೋಗ್ಯ ಹೊಂದಿದ್ದೀವಿ. ಈಗ 20 ವರ್ಷ ನಾವು ಟ್ಯಾಬ್ಲೆಟ್ಸ್ ಮುಖ ನೋಡಿಲ್ಲ, ಆಸ್ಪತ್ರೆಗಳು ಹೆಂಗಿದ್ದಾವೆ ಅಂತ ನೋಡಿ. ಇವತ್ತಿಗೊಂದು ಧೈರ್ಯವಾಗಿ ಹೇಳ್ತೀವಿ, ಎಲ್ಲಿ ಬೇಕಾದರೂ ಎಲ್ಲರೂ ಅಷ್ಟೇ, 4 ಜನ ಕೂಡ ಹಾಸ್ಪಿಟ್ಲ್ಗಳಿಗೆ ಹೋಗೋದೇ ಇಲ್ಲ. ಏನೇ ಸಮಸ್ಯೆ ಬಂದ್ರೂ ಸುಧಾರಿಸ್ಕೊಳ್ತೀವಿ. 1 ದಿವಸ 2 ದಿವಸ ಧ್ಯಾನ ಮಾಡ್ತೀವಿ. ನಮ್ಮ ಈ ಒಂದು ಆಧ್ಯಾತ್ಮ ಶಕ್ತಿಗಳು ಏನಪ್ಪ ಅಂದರೆ, ಮೊದಲನೇದು ಉಪವಾಸ, 2ನೇದು ಮೌನ, 4ನೇದು 3ನೇದು ಧ್ಯಾನ. ಇವು 3 ಇದಾವಲ್ಲ, ಅಮೃತಪಾನವಾದಂಥ ಒಂದು ಶ್ರೇಷ್ಠ ಅಂಶಗಳು. ಹಾಗಾಗಿ ಈ ಮೂಲಕ ನಾವು ಸಮಸ್ಯೆಗಳು ಬಂದಾಗ ಸಹನೆಯಿಂದ ಧ್ಯಾನ ಮಾಡ್ಕೊಳ್ತಾ ನಿವಾರಣೆ ಮಾಡ್ಕೊಳ್ತಿದ್ದೀವಿ. ಅಂಡರ್ಸ್ಟ್ಯಾಂಡಿಂಗಲ್ಲಿ ಭಾಳ ಅಚ್ಚುಕಟ್ಟಾಗಿ ಇರೋದ್ರಲ್ಲಿ ಸಂಭ್ರಮದಿಂದ ಜೀವನ ಮಾಡ್ತೀವಿ, ಯಾವುದಕ್ಕೂ ಕೊರತೆ ಇಲ್ಲ. ಹಾಗಾಗಿ ನಿಮಗೆ ಆನಂದಮಯ ಕುಟುಂಬ ಬೇಕು, ಧ್ಯಾನಮಯ ಕುಟುಂಬ ಬೇಕು, ಅರಿವಿನ ಜೀವನ ಬೇಕು, ಇರೋದನ್ನು ಎಂಜಾಯ್ ಮಾಡಬೇಕು ಅಂತೇಳಿದರೆ ಧ್ಯಾನ ಮಾಡಿ, ಧ್ಯಾನ ಕುಟುಂಬ ಆಗಿ. ಹಾಗೆ ನಮ್ಮ ಪತ್ರಿಜಿಯವರ ಉದ್ದೇಶನೂ ಅಷ್ಟೇ, ಪ್ರತಿ ಕುಟುಂಬ ಧ್ಯಾನ ಕುಟುಂಬ ಆಗಬೇಕು. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠ ಸ್ಲೋಗನ್ ಏನಪ್ಪ ಅಂದರೆ, ವಸುದೈವಕ ಕುಟುಂಬಕಂ. ಆ ವಸುದೈವ, ಈ ಭೂಮಿಯೇ ಕುಟುಂಬ ಆಗಬೇಕು. ಆ ಕುಟುಂಬ ಎಲ್ಲರೂ ಆನಂದವಾಗಿರಬೇಕು ಅಂದರೆ ಧ್ಯಾನ ಒಂದೇ ಮಾರ್ಗ ಅನ್ನೋದು ನನ್ನ ಆಶಯ ಅಂತ ಹೇಳ್ತಾ, 1-2 ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರತ್ನ. ನಮ್ಮ ಮನೆಯವ್ರ ಪರಿಚಯ ಮಾಡ್ದಂಗೆ ನಮ್ಮದು ಹುಟ್ಟೂರು ಚಿತ್ರದುರ್ಗ. ನಾವೀಗ 30 ವರ್ಷಗಳಿಂದ ಗೌರಿಬಿದನೂರಲ್ಲಿ ನೆಲೆ ಇದ್ದೀವಿ. ನಾನು ಗೃಹಿಣಿ, ನಾನು ಎಲ್ಲೂ ಕೆಲಸ ಅಂತೇನಿಲ್ಲ. ಆದರೆ ಧ್ಯಾನ ಪ್ರಚಾರ ಅನ್ನೋದು ಒಂದು ಕೆಲಸವಾಗಿ ಪತ್ರಿಸರ್ ಕೊಟ್ಟಿದ್ದಾರೆ. ಈಗ ಮೊದಲಂದರೆ ಅಯ್ಯೋ ಮನೇಲೇ ಇದ್ವಿ, ನಾವೇನಕ್ಕೆ ಕೆಲಸ ಇಲ್ಲಪ್ಪ, ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಇವತ್ತು ಯಾರಾದರೂ ಕೇಳಿದ್ರೆ ನೀವೇನು ಕೆಲಸ ಮಾಡ್ತಾರೆ ಅಂದರೆ, ಮೆಡಿಟೇಷನ್ ಟೀಚಿಂಗ್ ಮಾಡ್ತೀನಿ ಅಂತ ಹೇಳ್ತೀನಿ. ಯಾಕಂದರೆ ಹಳ್ಳಿಗೂ ಹೋಗ್ತೀವಿ, ಸ್ಕೂಲ್ಗಳಿಗೆ ಹೋಗ್ತೀವಿ, ಪಾಂಪ್ಲೆಟ್ ಕೊಡ್ತೀವಿ, ಮೆಡಿಟೇಷನ್ ಬಗ್ಗೆ ಹೇಳ್ತೀವಿ. ಆ ಒಂದು ಜ್ಞಾನವನ್ನು ಕೊಟ್ಟಿದ್ದು ಪಿತಾಮಹ ಪತ್ರಿಜಿಯವರು. ಅವರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ, ಪತ್ರಿ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಈ ರೀತಿಯಾಗಿ ನಾನು 2006ರಿಂದ ನಾವು ಧ್ಯಾನ ಸ್ಟಾರ್ಟ್ ಮಾಡಿದ್ದು. ಧ್ಯಾನ ನಾನು ಯಾವುದೇ ರೀತಿ ಕಾಯಿಲೆಯಿಂದ ಆಗಲಿ ಅಥವಾ ನೋವಿನಿಂದ, ದುಃಖದಿಂದ, ಪ್ರಾಬ್ಲಮ್ಸಿಂದ ನಾನು ಧ್ಯಾನಕ್ಕೆ ಬಂದವರಲ್ಲ. ನಾವು ನಮ್ಮ ಪಕ್ಕದ ಮನೆಯವರು, ನಾನು ಅವಾಗ ನನಗೆ ಮಕ್ಕಳು ಚಿಕ್ಕವರು, ಇವನಿಗೆ 10 ವರ್ಷ, ಇನ್ನು ಚಿಕ್ಕವನಿಗೆ 7 ವರ್ಷ. ಆಗ ನಾವು ಹೊರಗಡೆ ಕುತ್ಕೊಂಡಿರ್ತಿದ್ದೆ ಮಕ್ಕಳಿಗೆ ವೆಯ್ಟ್ ಮಾಡಿಕೊಂಡು. ಆ ಟೈಮಲ್ಲಿ ನಮ್ಮ ಪಕ್ಕದ ಮನೆಯವರು ರೇಖಿ ಕ್ಲಾಸಿಗೆ ಹೋಗ್ತಾಯಿದ್ರು. ಅವ್ರು ನಾನು ನೋಡೋರು, ನಾನು ಜಸ್ಟ್ ಒಂದು ಸ್ಮೈಲ್ ಮಾಡ್ತಿದ್ದೆ. ನನಗೆ ಅಂದರೆ ಯಾರ ಜೊತೆಯಲ್ಲೂ ಮಾತಾಡೋದು, ಹರಟೆ ಹೊಡೆಯೋದು ಅದಿಷ್ಟ ಆಗ್ತಿರ್ಲಿಲ್ಲ.
ಆಚೆ ಸುಮ್ಮನೆ ಕೂತಿರದೆ ಅವರು ಸ್ಮೈಲ್ ಮಾಡಿ ಈ ರೀತಿ ಧ್ಯಾನ ಹೇಳ್ಕೊಡ್ತಾರೆ, ಬರ್ತೀರಾ ಅಂತ ಅಂದರು. ನಾನು ನಮ್ಮ ಮನೆಯವ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ ರೀ ಅಂತ ಹೇಳಿದೆ. ಒಳಗಡೆ ಹೋಗ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ, ಈ ರೀತಿ ಪಕ್ಕದ ಮನೆಯವರು ಧ್ಯಾನಕ್ಕೆ ಧ್ಯಾನ ಅಂತೆ ಹೇಳ್ಕೊಡ್ತಾರಂತೆ, ಹೋಗ್ಬಿಟ್ಟು ಬರಲಾ ಅಂತ. ಹ್ಞೂ ಹೋಗ್ಬಿಟ್ಟು ಬಾ, ಹೋಗು, ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಒಂದು ಒಳ್ಳೆ ವಾಕಿಂಗ್ ಆಗುತ್ತೆ, ಹೋಗ್ಬಿಟ್ಟು ಬಾ, ಯಾವಾಗಲೂ ಮನೆಯಲ್ಲೇ ಇರ್ತೀಯ ನೀನು ಅಂತ ಅಂದರು. ಸರಿ ಅಂತ ಅವ್ರಿಗೆ ಹೇಳಿದೆ, ಆಯ್ತು ರೀ ಬರ್ತೀನಿ ಅಂತ. ಜೊತೇಲಿ ಹೋದೆ. ಅಲ್ಲಿ ಒಂದು 7ರಿಂದ 8 ಜನ ಇರ್ತಾಯಿದ್ರು ಒಳಗಡೆ. ಈ ಥರ ಕೂತ್ಕೊಳ್ಳಿ, ಈ ಥರ ಧ್ಯಾನ ಮಾಡಿ ಅಂತ ಹೇಳಿಕೊಟ್ರು. ಅಲ್ಲಿಂದ ಧ್ಯಾನ ಸ್ಟಾರ್ಟ್ ಆಯಿತು. ಅವತ್ತಿನಿಂದ 1 ಅವರ್, ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ದೆ 1 ಅವರ್ ಮೆಡಿಟೇಷನ್. ಅಲ್ಲಿಂದ ಪ್ರತಿದಿನ 1 ಗಂಟೆ ಅನ್ನೋದು ಇವತ್ತು ಒಂದೊಂದು ಸಲ 5 ಗಂಟೆ 10 ಗಂಟೆ ಇಡೀ ಹೋಲ್ ನೈಟು, ಒಂದು ಸೆಟ್ಟಿಂಗ್ ಒಂದೊಂದು ಸಲ 24 ಅವರ್ಸ್ ಈ ರೀತಿ ಕೂಡ ಧ್ಯಾನ ಸಾಧನೆ ಮಾಡ್ತಾ ಇದ್ದೀನಿ. ಜೀವನ ಅನ್ನೋದು ಅದ್ಭುತವಾಗಿದೆ. ಏಕೆಂದರೆ ಧ್ಯಾನ ಅನ್ನೋದಿಲ್ಲ ಅಂದಿದ್ರೆ ಸಂಸಾರಗಳಲ್ಲಿ ಅಲ್ಲೋಲ ಕಲ್ಲೋಲ. ಯಾಕಂದರೆ ನಾವು ಎಷ್ಟೋ ನೋಡಿದ್ದೀವಿ. ಹಾಗೆ ನಮ್ಮನ್ನು ನಾವು ಬ್ಯಾಕ್ ನೋಡ್ಕೊಂಡಾಗ ಕೋಪ, ದ್ವೇಷ, ಆವೇಶ ಇವೆಲ್ಲ ಇರ್ತಿತ್ತು ಸಂಸಾರ ಅಂದರೆ. ಅವ್ರನ್ನ ನೋಡಿದ್ರೆ ಇವ್ರನ್ನ ನೋಡಿದ್ರೆ ಆಗಲ್ಲ ಅನ್ನೋವಂಥದ್ದು. ಆದರೆ ಇವಾಗ ಧ್ಯಾನ ಮಾಡೋದ್ರಿಂದ ಎಷ್ಟು ಹ್ಯಾಪಿಯಾಗಿದ್ದೀವಿ ಅಂದರೆ, ನನ್ನಲ್ಲಿರೋ ಎಷ್ಟೊಂದನ್ನು ನಾನು ಕಳ್ಕೊಂಡಿದ್ದೀನಿ. ಆನಂತರ ನನ್ನ ಅನುಭವನ ಹೇಳ್ತೀನಿ. ಈ ರೀತಿಯಾಗಿ ನಾವು ಧ್ಯಾನವನ್ನು ಅಭ್ಯಾಸ ಮಾಡಿದ್ವಿ. ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಧ್ಯಾನ ಅಭ್ಯಾಸ ಮಾಡಿಸ್ದೆ. ಸ್ಕೂಲಿಂದ ಬಂದ ತಕ್ಷಣ ಧ್ಯಾನ ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡಬೇಕು, ಧ್ಯಾನ ಮಾಡೇ ಸ್ಕೂಲ್ಗೆ ಹೋಗಬೇಕು, ಈ ರೀತಿ ಧ್ಯಾನ ಅಭ್ಯಾಸ ಮಾಡಿಸ್ದೆ. ಈಗ ದೊಡ್ಡವರಾಗಿ ಕಾಲೇಜ್ಗೆ ಹೋಗಿ ಈಗ ಜಾಬಲ್ಲಿದ್ದರೂ ಕೂಡ ಪ್ರತಿದಿನ ಧ್ಯಾನ ಮಾಡ್ದಿರ ಇರೋದಿಲ್ಲ. ಈಗ ಚಿಕ್ಕವನು ಸೌತ್ ಕೊರಿಯಾದಲ್ಲಿದ್ದಾನೆ. ಅವನು ಈಗಲೂ ಕೂಡ ಅಷ್ಟೇ, ಅವನಿಗೂ ಕೂಡ ಪಿರಮಿಡ್ಗಳು ಕಳಿಸ್ಕೊಟ್ಟಿದ್ದೀನಿ. ಪ್ರತಿದಿನ ಪಿರಮಿಡ್ ಕ್ಯಾಪ್ ಹಾಕ್ಕೊಳ್ತಾರೆ, ಮೆಡಿಟೇಷನ್ ಮಾಡ್ಕೊಳ್ತಾನೆ ಮಾರ್ನಿಂಗ್ ಮತ್ತು ನೈಟು. ಅಲ್ಲಿ ನಾನ್ ವೆಜ್ ಜಾಸ್ತಿ ಇದೆ, ವೆಜ್ ಇಲ್ಲ. ಪ್ರತಿದಿನ ಅವನೇ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಆಫೀಸಿಗೆ ಹೋಗಿ ಬರ್ತಾನೆ. ಎವ್ರಿ ಡೇ ಮೆಡಿಟೇಷನ್ ಮಾಡ್ಕೊಳ್ತಾನೆ. ಈ ರೀತಿ ಅದ್ಭುತವಾಗಿ ಜೀವನ ಮಾಡೋದಕ್ಕೆ ಧ್ಯಾನ ತುಂಬ ತುಂಬ ಸಹಕಾರ ಮಾಡುತ್ತೆ. ಇಷ್ಟನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಹಾಯ್ ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸರ್ಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು, ಧನ್ಯವಾದಗಳು. ಹಾಗೆ ನನಗೆ ಧ್ಯಾನ ಹೇಳಿಕೊಟ್ಟಂತಹ ನಮ್ಮ ಪೇರೆಂಟ್ಸ್ಗೂ ಧನ್ಯವಾದಗಳನ್ನ ಅಂತ ಹೇಳ್ತೀನಿ. ಈಗ ಆಲ್ರೆಡಿ ಅವ್ರು ಹೇಳಿದಾಗೆ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದು 2006 ಅವತ್ತು ಅದೇ ಹೇಳಿದಾಗೆ ನಾವು ಹೋಗಿ ನಾವು ಸ್ಕೂಲಿಂದ ಬಂದ ತಕ್ಷಣ ಧ್ಯಾನ ಮಾಡಲೇಬೇಕು. ಇದನ್ನು ಅವತ್ತಿಂದ ಪ್ರಾಕ್ಟೀಸ್ ಮಾಡಿಸ್ಬಿಟ್ರು. ಆ್ಯಂಡ್ ಅವತ್ತು ಸ್ಟಾರ್ಟ್ ಆಗಿರೋ ಮೆಡಿಟೇಷನು ಇವತ್ತವರೆಗೂ ಇನ್ನೂ ಎಂಡ್ ಆಗಿಲ್ಲ. ಪ್ರತಿದಿನ ಮೆಡಿಟೇಷನ್ ಅಂತೂ ಮಾಡೇ ಮಾಡ್ತೀವಿ. ಊಟ ತಿಂಡಿ ಹೇಗೆ ತಿಂತೀವಿ, ಹೇಗೆ ನಿದ್ದೆ ಮಾಡ್ತೀವಿ, ಹಾಗೆ ಮೆಡಿಟೇಷನ್ ಅನ್ನೋದು ಕೂಡ ನಮ್ಮ ಲೈಫಲ್ಲಿ ಒಂದು ಪಾರ್ಟಾಗಿ ಮಾಡ್ಕೊಳ್ತಾ ಹೋಗಿದ್ರೆ ಅದು ಒಂದು ಹ್ಯಾಬಿಟ್ ಆಗಿ ಇನ್ಕಲ್ಕೇಟ್ ಆಗೋಗ್ಬಿಡುತ್ತೆ. ಸೊ ಹಾಗೆಯೇ ಮೆಡಿಟೇಷನ್ ಅನ್ನೋದು ಕೂಡ ನಾನು ಊಟ ಬೇಕಾದ್ರೂ ಬಿಟ್ಟು ಇದ್ಬಿಡ್ಬೋದು, ಆದರೆ ಧ್ಯಾನ ಬಿಟ್ಟಿರೋದಕ್ಕಾಗಲ್ಲ. ಆ ರೀತಿ ಧ್ಯಾನ ಅನ್ನೋದೇ ಒಂದು ಪಾಸಿಟಿವ್ ಅಡಿಕ್ಷನ್ ಆಗಿ ನಾವು ನಮ್ಮ ಲೈಫಲ್ಲಿ ಇಟ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ಧ್ಯಾನ ಅನ್ನೋದು ನಡ್ಕೊಂಡ್ಬರ್ತಾ ಇದೆ. ನಾನು ಪ್ರೆಸೆಂಟ್ಲಿ ಈಗ KPIT ಟೆಕ್ನಾಲಜೀಸ್ ಅನ್ನೋ ಒಂದು ಕಂಪ್ನಿಯಲ್ಲಿ ಮೆಕ್ಯಾನಿಕಲ್ ಡಿಸೈನ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಪೈಮಾದಲ್ಲಿ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ PS ಇನ್ನು 4ನೇ ಸ್ತಂಭ ಆಗಿರೋಂತಹ ಸರ್ವಿಸ್ ಅನ್ನೋದರಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. ಹಾಗೆ ಈ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡಿ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಚನ್ನಬಸವ ಸರ್ಗೆ, ಹಾಗೆ ಅನಿತಾ ಮೇಡಮ್ ಆ್ಯಂಡ್ ಕಂಪ್ಲೀಟ್ ಮೈಸೂರು ಟೀಮ್ಗೆ ಧನ್ಯವಾದಗಳು ಅಂತ ಹೇಳ್ತೀನಿ. ಸೊ ಇವರ ಪರಿಚಯ ಎಲ್ರಿಗೂ ಆಯ್ತಲ್ವಾ ಈಗ? ಸೊ ಇಷ್ಟೊತ್ತು ನಾವು ಅವರ ಸ್ಪಿರಿಚುವಲ್ ಹೆಂಗೆ ಸ್ಟಾರ್ಟ್ ಮಾಡಿದ್ರು ಗೊತ್ತಾಯಿತು. ಸೊ ಆಧ್ಯಾತ್ಮಿಕವಾಗಿ ಗೊತ್ತಾಯಿತು. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಸರ್ಗೆ, ಸರ್ ವೃತ್ತಿಯಲ್ಲಿ ಲೆಕ್ಚರರ್ ಇದ್ದಾರೆ. ಸೊ ನಾನು ಕೂಡ ಅದರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಸರ್ಗೆ ಫಸ್ಟ್ ಪ್ರಶ್ನೆ ಕೇಳ್ತೀನಿ. ಸೊ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಕೇಳೋದೇ ಇಲ್ಲ ಸರ್, ಕ್ಲಾಸಲ್ಲಿ ತುಂಬ ಇರಿಟೇಷನ್ ಮಾಡ್ತಾರೆ. ಸೊ ಯಾವುದೇ ವಿಷಯ ಆಗಿರ್ಬೋದು, ಬಟ್ ನಮ್ಮ ತಾಳ್ಮೆಯಲ್ಲಿ ತುಂಬ ಪರೀಕ್ಷೆ ಮಾಡ್ತಾರೆ. ಸೊ ಅದರಲ್ಲಿ ನಿಮಗೆ ಧ್ಯಾನ ಯಾವ ರೀತಿ ನಡೆಸ್ತಾ ಬರ್ತಾ ಇದೆ? ಯಾಕಂದರೆ ಎಷ್ಟೇ ಧ್ಯಾನ ಇದ್ದರೂ ಕೂಡ ಆ ಏಜ್, ಆ ಮಕ್ಕಳಲ್ಲಿ ಬ್ಯಾಲೆನ್ಸ್ ಮಾಡೋದು, ನಾವು ಅವ್ರನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಅದು ನಿಮಗೆ ಧ್ಯಾನ ಯಾವ ರೀತಿ ಸಹಕಾರ ಆಗಿದೆ ಸರ್ ವೃತ್ತಿಯಲ್ಲಿ? ಎಸ್, ನೋಡಿ, ಟೀಚಿಂಗ್ ಪ್ರೊಫೆಷನಲ್ಲಿರೋರಿಗೆ ಇದು ಸಾಮಾನ್ಯ. ಏಕೆಂದರೆ ಮೊದಲಿನ ಶಿಕ್ಷಣ ಸ್ಥಿತಿನೇ ಬೇರೆ, ಇವತ್ತಿನ ಶಿಕ್ಷಣ ಸ್ಥಿತಿನೇ ಬೇರೆ. ಯಾಕೆಂದರೆ ಇವತ್ತಿನ ಮಕ್ಕಳು ಭಾಳ 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 ವರ್ಸ್ಟ್ ಆಗಿರ್ತವೆ. ಕ್ಲಾಸ್ ರೂಮಲ್ಲಿ ಡಿಸಿಪ್ಲಿನ್ ಸಿಗೋದೇ ಇಲ್ಲ, ಅವ್ರದ್ದೇ ಆದ ಲೋಕದಲ್ಲಿ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ
ಇವತ್ತಿಗೂ ಕೂಡ ನಾವು ಅವ್ರಿಗೇನೇ ರಿಯಾಕ್ಷನ್ ಮಾಡಿದರು, ಕ್ಲಾಸ್ ರೂಮ್ನಲ್ಲಿ ಯಾವುದೇ ರೀತಿಯಲ್ಲಿ ನಡ್ಕೊಂಡ್ರೂ ಅವರನ್ನು ಸಮಾಧಾನವಾಗಿ ನಮ್ಮ ಒಂದು ವಿಷಯ ಜ್ಞಾನಕ್ಕೆ ಹೊಂದ್ಕೊಳ್ಳೋ ಹಾಗೆ ಮಾಡ್ತಕ್ಕಂತಹ ಶಕ್ತಿ ನಮ್ಮಲ್ಲಿದೆ. ಅದು ಧ್ಯಾನದಿಂದಲೇ ಬರುತ್ತೆ. ಜೊತೆಗೆ ಜ್ಞಾನ, ನಾವು ನಮ್ಮ ವಿಷಯವನ್ನು ಹೇಗೆ ಉಪನ್ಯಾಸ ಮಾಡ್ತೀವಿ ಅನ್ನೋದ್ರ ಮೇಲೆ ಮಕ್ಕಳ ಆಕರ್ಷಣೆ ಇರುತ್ತೆ. ಹಾಗಾಗಿ ಆ ಜ್ಞಾನ ಹಂಚುವ ಪ್ರವೃತ್ತಿ, ಉಪನ್ಯಾಸಕ ವೃತ್ತಿಯ ಬೋಧನಾ ಲಕ್ಷಣ ಏನಿದೆ, ಆ ಲಕ್ಷಣ ಒಂದು. ಆ ಲಕ್ಷಣ ಈಗ ನಾವು ಹೇಳ್ತೀವಲ್ಲ, ಧ್ಯಾನಂ ಕರ್ಮಸು ಕೌಶಲ್ಯಂ. ಆ ಕರ್ಮದಲ್ಲಿ ಮತ್ತಷ್ಟು ನಮ್ಮ ಕೌಶಲ್ಯಗಳನ್ನ ವೃದ್ಧಿ ಮಾಡುತ್ತೆ. ಯಾವ ಸಮಸ್ಯೆ ಬಂದಾಗ ಯಾವ ರೀತಿಯ ವಿದ್ಯಾರ್ಥಿಗೆ ಯಾವ ರೀತಿ ಬೋಧನೆ ಮಾಡಬೇಕು, ಯಾವ ರೀತಿ ಅವರನ್ನು ನಮ್ಮ ಕಡೆ ಸೆಳ್ಕೋಬೇಕು ಅಥವಾ ಅವ್ರನ್ನ ಪರಿವರ್ತನೆ ಮಾಡಬೇಕು, ಆಯಾ ಸಂದರ್ಭಗಳಿಗೆ ತಕ್ಕಂತೆ ಪ್ರತಿಕ್ರಿಯಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ. ಇವತ್ತಿಗೂ ಅಷ್ಟೇ ಯಾವುದೇ ರೀತಿ ಸಮಸ್ಯೆ ನನ್ನ ವೃತ್ತಿಯಲ್ಲಿ ನಾನು ಅನುಭವಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಆ ವೃತ್ತಿಯಲ್ಲಿ ಸಮರ್ಥನಿದ್ದೀನಿ. ಜೊತೆಗೆ ನನ್ನ ವಿಷಯದಲ್ಲಿ ನಾನು ಸ್ವಾಮಿತ್ವ ಹೊಂದಿದ್ದೀನಿ. ವಿದ್ಯಾರ್ಥಿಗಳು ಅದೇನೇ ಸಮಸ್ಯೆ ಕೇಳಿ, ಏನೇ ಪ್ರಶ್ನೆ ಕೇಳಿ ಉತ್ತರ ಹೇಳ್ತಕ್ಕಂಥ ಶಕ್ತಿನೂ ಬಂದಿದೆ. ಜೊತೆಗೆ ಅವರನ್ನು ಅಂದರೆ ವಿಶೇಷವಾಗಿ ನೋಡಿ, ನಾನು ಹೇಳ್ತೀನಿ ಅಂದರೆ ಗೌರ್ಮೆಂಟ್ ಸ್ಕೂಲ್ಸ್ ಇವು. ನಾನು ಗೌರ್ಮೆಂಟ್ ಸ್ಕೂಲ್ PU ಕಾಲೇಜಲ್ಲಿ ಉಪನ್ಯಾಸಕ. ಗೌರ್ಮೆಂಟ್ ಸ್ಕೂಲ್ ಉಪನ್ಯಾಸಕನಾಗಿದ್ದಾಗ ವಿಶೇಷವಾಗಿ ವಿದ್ಯಾರ್ಥಿಗಳು ಎಂಥವ್ರು ಬರ್ತಾರೆ ಅಂದರೆ ವಿವಿಧ ಭಾಗಗಳಿಂದ ಬಂದಿರ್ತಾರೆ. ನಮ್ಮದು ತಾಲೂಕಿಗೆ ಒಂದೇ ಹೆಡ್, ಅಂದರೆ ತಾಲೂಕು ಕೇಂದ್ರದಲ್ಲಿದೆ. ಇಡೀ ಗೌರಿಬಿದನೂರು ತಾಲೂಕಿನ ಎಲ್ಲ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ವಿದ್ಯಾರ್ಥಿನಿಯರು ಇಬ್ಬರು ಇರ್ತಾರೆ ಕಂಬೈಂಡು. ಹಾಗೆ ಬರ್ತಕ್ಕಂಥವ್ರು ಕೆಲವರು ಲೇಟಾಗಿ ಬರ್ತಾರೆ, ಕೆಲವರು ಯಾವ್ಯಾವುದೋ ಸಂಸ್ಕೃತಿಯವರು ಇರ್ತಾರೆ, ಏನೇನೋ ಒತ್ತಡಗಳಲ್ಲಿ ಬರ್ತಾರೆ. ನಾವು ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ಟೈಮ್ ಸೆನ್ಸ್ ಕಳಿಸ್ಬೇಕು. ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಭಾಳ ವಿದ್ಯಾರ್ಥಿಗಳು. ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಕಾಲೇಜಿಗೆ ಬಂದಿದ್ದಾರೆ ಅಂದರೂ ಕೂಡ ರಿಯಲ್ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಎಷ್ಟೋ ವಿದ್ಯಾರ್ಥಿಗಳಿಗೆ ಹೇಳೋದನ್ನು ಬರ್ಕೊಳಕ್ಕೆ ಬರಲ್ಲ. ಆದರೂ ಹೊರಗಡೆ ಬೇಕಾದಷ್ಟು ಜ್ಞಾನ ಇರುತ್ತೆ, ನಮ್ಮ ಹತ್ರಷ್ಟು ಜ್ಞಾನ ಇರುತ್ತೆ ಹೊರಗಡೆ, ಸಾಮಾಜಿಕವಾಗಿ ವ್ಯಾವಹಾರಿಕವಾಗಿ. ಆದರೆ ಓದು ಬರಹ ತುಂಬ ಕಡಿಮೆ ಇರುತ್ತೆ. ಅಂಥ ಓದು ಬರಹ ಇಲ್ಲದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸ್ಬೇಕು, ಅವರನ್ನು ಡಿಸಿಪ್ಲಿನ್ಗೆ ಒಳಪಡಿಸ್ಬೇಕು ಅಂದರೆ ನಮಗೆ ತುಂಬ ತಾಳ್ಮೆ ಬೇಕು, ತುಂಬ ಬುದ್ಧಿಶಕ್ತಿ ಬೇಕು. ಹಾಗಾಗಿ ಆ ತಾಳ್ಮೆಯೊಂದಿಗೆ ಬುದ್ಧಿಶಕ್ತಿಯೊಂದಿಗೆ ಅವರನ್ನು ವಿಷಯಕ್ಕೆ ತಕ್ಕಂತೆ, ಪರೀಕ್ಷೆಗಳಿಗೆ ತಕ್ಕಂತೆ ತರಬೇತಿಗೊಳಿಸೋದು ಅಥವಾ ರೆಡಿ ಮಾಡೋದಿದೆಯಲ್ಲ, ಅದು ನಮ್ಮ ಧ್ಯಾನದ ಪ್ರಭಾವ. ಹಾಗಾಗಿ ನಾವು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿರಲಿ, ವೃತ್ತಿ ಕ್ಷೇತ್ರದಲ್ಲಿರಲಿ, ಯಾವುದೇ ಕ್ಷೇತ್ರದಲ್ಲಿರಲಿ ಧ್ಯಾನ ಖಂಡಿತ ಉಪಯೋಗ ಆಗುತ್ತೆ. ಎಲ್ಲಿಯೇ ಆಗಲಿ ಅಲ್ಲೂ ಕೂಡ ಎಂಜಾಯ್ ಮಾಡ್ಬೋದು. ನಾವು ಧ್ಯಾನ ನಮ್ಮ ಜೊತೆ ಇದ್ದರೆ, ನಾನೀಗ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲೂ ಕೂಡ ಯಾರು ಕೂಡ ಅಷ್ಟು ಧೈರ್ಯವಾಗಿ ಧ್ಯಾನ ಮಾಡಿಸಲ್ಲ ಕ್ಲಾಸ್ ರೂಮ್ಸಲ್ಲಿ. ನಾನು ಪ್ರತಿದಿನ ನಾನು ಫಸ್ಟ್ ಪೀರಿಯಡ್ ಹೋದ ತಕ್ಷಣ 10 ನಿಮಿಷ ಧ್ಯಾನ ಮಾಡಿಸೇ ಮುಂದೆ ಕ್ಲಾಸ್ ಮಾಡೋದು. ಆ ಕ್ಲಾಸ್ ಮಾಡೋದ್ರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮನಸ್ಸು ಖಾಲಿ ಮಾಡ್ಕೊಳ್ತಾರೆ, ನನ್ನ ಕ್ಲಾಸ್ ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಅವ್ರಿಗೆ ಐಡಿಯಾ ಏನು ಕೊಡ್ತೀವಿ ಅಂತ ಹೇಳಿದ್ರೆ, ನೀವು ಮನೆಗೆ ಹೋಗಿ ಕೂಡ ಪ್ರತಿದಿನ ತಪ್ಪದೆ ಧ್ಯಾನ ಮಾಡಬೇಕು. ಧ್ಯಾನ ಮಾಡೋವಾಗ ಏನು ಮಾಡಿ, ನಿಮ್ಗೆ ಉಸಿರಾಟದ ಮೇಲೆ ಗಮನ ಹರಿಸೋಕ್ಕೆ ಸಾಧ್ಯವಾದರೆ ಗಮನ ಹರಿಸಿ. ಇಲ್ಲದೆ ಹೋದರೆ ಇವತ್ತೆಲ್ಲ ನೀವು ಯಾವ ಕ್ಲಾಸಲ್ಲಿ ಯಾವ ಅವರಲ್ಲಿ ಯಾರು ಲೆಕ್ಚರಾಗಿ ಕೇಳಿದ್ದೀರ ಅದನ್ನೆಲ್ಲ ರಿಮೈಂಡ್ ಮಾಡ್ಕೊಳ್ಳಿ. ರಿಮೈಂಡ್ ಮಾಡಿದ್ದೇ ಆದರೆ ನಿಮಗೆ ಖಂಡಿತ 100% ಜ್ಞಾಪಕದಲ್ಲಿ ಉಳಿಯುತ್ತೆ, ಒಳ್ಳೆ ಫಲಿತಾಂಶ ಪಡೀತೀರಿ. ಕೆಲವರು ಪ್ರಾಕ್ಟೀಸ್ ಮಾಡಿದ್ದಾರೆ, ಹಾಗಾಗಿ ಒಳ್ಳೆ ಫಲಿತಾಂಶ ಪಡ್ಕೊಂಡು ಇಡೀ ಸ್ಟೇಟಲ್ಲೇ ನಮ್ಮ ಗೌರ್ಮೆಂಟ್ ಕಾಲೇಜ್ ಆದರೂ ಕೂಡ 24 ಡಿಸ್ಟಿಂಕ್ಷನ್ಸ್ ಬಂದಿವೆ, ಆರ್ಟ್ಸು, ಕಾಮರ್ಸು, ಸೈನ್ಸು ಸೇರಿ. ಆರ್ಟ್ಸಲ್ಲಿ 600ಕ್ಕೆ 570 ಮಾರ್ಕ್ಸ್ ತೆಗೆದಿದ್ದಾರೆ. 570 ಮಾರ್ಕ್ಸ್ ನಮ್ಮ ಸ್ಟೂಡೆಂಟ್ಸು, ನಾವು ಹೋಗೋ ಸೆಕ್ಷನ್ ಅವರು. ಹಾಗಾಗಿ ಧ್ಯಾನದ ಪ್ರಭಾವ ಅವ್ರ ಮೇಲೆ ಇದೆ. ಕೆಲವರು ಒಪ್ಪಲ್ಲ, ಮಾಡೋದಿಲ್ಲ. ಆದರೆ ಕೆಲವರು ಇಷ್ಟಪಡ್ತಾರೆ, ದಿನ ಅಭ್ಯಾಸ ಮಾಡ್ತಾರೆ. ನಾನು ಕೇಳ್ತಾ ಇರ್ತೀನಿ, ನೀವು ಮನೆಯಲ್ಲಿ ಎಷ್ಟು ಜನ ಮಾಡ್ತೀರಿ, ಯಾವ್ಯಾವಾಗ ಮಾಡ್ತೀರಿ, ಅವರೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ ಕೆಲವರು. ಹಾಗಾಗಿ ಮಾಡೋ ಅಂಥವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ, ಮಾಡಲಿಲ್ಲ ಅಂದರೆ ಇನ್ನೊಂದು ಸರಿ ಹೇಳ್ತೇವೆ. ಆ ಮೂಲಕ ಎಲ್ಲ ಕ್ಷೇತ್ರಗಳಲ್ಲೂ ಧ್ಯಾನದ ಪ್ರಭಾವವನ್ನು ನಾವು ನೋಡ್ಬೋದು. ಜೊತೆಗೆ ಅವರು ಓದೋದ್ರಲ್ಲೂ ಎಂಜಾಯ್ ಮಾಡಬೇಕು, ಕೇಳೋದ್ರಲ್ಲೂ ಎಂಜಾಯ್ ಮಾಡಬೇಕು, ಹಾಗೆಯೇ ಬರೆಯೋದ್ರಲ್ಲೂ ಎಂಜಾಯ್ ಮಾಡಬೇಕು.
ಆ ಎಂಜಾಯ್ ಮಾಡೋದಕ್ಕೂ ಸಜೆಷನ್ಸ್ ಕೊಡ್ತೀವಿ. ಧ್ಯಾನ ಮಾಡಿ ಓದಿ ನೋಡ್ರಿ, ಧ್ಯಾನ ಮಾಡಿ ಬರೋದು ನೋಡ್ರಿ, ಒಂದು ಲೈನ್ ಓದ್ಕೊಂಡು ಆಮೇಲೆ ಬರೋದು ನೋಡಿ. ಹೀಗೆ ಒಂದೊಂದೇ ಸಜೆಷನ್ಸ್ ಕೊಡೋದ್ರ ಮೂಲಕ ಅವರಲ್ಲಿ ನಾವು ಪರಿವರ್ತನೆ ತರ್ಬೋದು, ಆನಂದ ತರ್ಬೋದು. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿ ಆನಂದ ಬೇಕು ಅಂದರೆ ಧ್ಯಾನ ಬೇಕೇ ಅಂತ ಹೇಳ್ತಾ ಧನ್ಯವಾದಗಳು. ಎಸ್. ಸೊ ವೃತ್ತಿಯಲ್ಲಿ ಯಾವ ರೀತಿ ನಾವು ಧ್ಯಾನವನ್ನು ತೊಡಗಿಸ್ಕೋಬೇಕು ಸರ್ ಹೇಳಿದ್ರೆ, ಇವಾಗ ಉಪನ್ಯಾಸ ವೃತ್ತಿಯಲ್ಲಿ ನಿಜವಾಗ್ಲೂ ಅದು ಒಂದು ನಮಗೆ, ಯಾಕಂದರೆ ಸ್ಟೂಡೆಂಟ್ಸ್ನ ಫೇಸ್ ಮಾಡೋದು ತುಂಬ ಕಷ್ಟ. ನಾನು ಕೂಡ ಇವಾಗ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ನಾವು ಮಾಡಿದಾಗ ಹೇಳೋದು ಅವ್ರು ಸ್ವೀಕರಿಸಲ್ಲ. ನಾವು ಅವ್ರು ಯಾವ ರೀತಿ ಇದ್ದಾರೆ, ಅವ್ರು ಯಾವ ಹಂತದಲ್ಲಿದ್ದಾರೆ, ನಾವು ಆ ಹಂತಕ್ಕೆ ಹೋಗಿ ಅವ್ರಿಗೆ ತಿಳಿಸ್ಕೊಡ್ಬೇಕು. ಅದು ನಾವು, ಯಾಕಂದರೆ ನಾವು ಅವರ ಹಂತಕ್ಕೆ ಹೋದಾಗ ಮಾತ್ರ ಅವ್ರಿಗೆ ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದು ನಾವು ಧ್ಯಾನದಲ್ಲಿದ್ದರೆ ನಮಗೆ ತಾಳ್ಮೆ ಅನ್ನೋದಿರುತ್ತೆ. ಸೊ ಬೆಳಿಗ್ಗೆ ಸರ್ ಹೇಳ್ದಂಗೆ ತಾಳ್ಮೆ ಇದ್ದರೆ ನಾವು ಎಂಥ ವಿದ್ಯಾರ್ಥಿಯನ್ನಾದರೂ ಸುಂದರ ವಿದ್ಯಾರ್ಥಿಯನ್ನಾಗಿ ಮಾಡ್ಬೋದು. ಅದು ಧ್ಯಾನ ತುಂಬ ಸಹಕಾರಿಯಾಗುತ್ತೆ. ಸರ್ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಧ್ಯಾನ ಬೇಕೇ ಬೇಕು. ಸೊ ವಂಡರ್ಫುಲ್ ಸರ್, ಯಾಕಂದರೆ ಸ್ಟೂಡೆಂಟ್ಸ್ ಲೈಫ್ನ ಚೇಂಜ್ ಮಾಡುವಂಥ ಟೈಮ್ ಅದು. ಸೊ ವಂಡರ್ಫುಲ್. ಎಸ್ ವಿನಯ್, ಸೊ ನೀವು ಈಗ ವರ್ಕ್ ಮಾಡ್ತಾ ಇದ್ದೀರಾ, ಚಿಕ್ಕ ವಯಸ್ಸಿನಿಂದನೇ ಧ್ಯಾನನ ಕಲ್ತಿದ್ದೀರಾ. ಸೊ ಕಾಲೇಜ್ ಡೇಸಲ್ಲಿ ನೀವು ಧ್ಯಾನ ಮಾಡ್ತಾ ಇದ್ರಿ ಆಲ್ರೆಡಿ. ಸೊ ಆಗ ನಿಮ್ಮನ್ನು ಏನಾದರೂ ಯಾರಾದರೂ ಟೀಸ್ ಮಾಡಿದ್ದು ಅಥವಾ ನಿಮಗೆ ಇರಿಟೇಟ್ ಆಗಿದ್ದು, ಧ್ಯಾನ ಮಾಡ್ತಿದ್ದೀನಿ ಬಿಟ್ಟು ಹೋಗ್ಬಿಡೋಣ, ಆ ಥರ ಏನಾದರೂ ಸಿಚುವೇಶನ್ಸ್? ಆ್ಯಕ್ಚುಲಿ ಈ ಥರದ ಸಿಚುವೇಶನ್ ನನಗಾಗಿಲ್ಲ. ಇನ್ನೊಂದು ಹೇಳಬೇಕಂದ್ರೆ ನನಗೆ ಅದೇನು ಭಾಗ್ಯನೋ ಗೊತ್ತಿಲ್ಲ, ಸ್ಕೂಲ್ ಟೈಮಿಂದನೂ ನನಗಿರೋ ಫ್ರೆಂಡ್ಸ್ ಎಲ್ಲರೂ ವೆಜಿಟೇರಿಯನ್ಸೇ ಸಿಗ್ತಿದ್ರು, ನನಗೆ ಜೊತೆಗಿರೋರು ಹಂಗೆ ಇರ್ತಾಯಿದ್ರು. ಸ್ಕೂಲಲ್ಲಿ ಮೆಡಿಟೇಷನ್ ಹೇಳ್ಕೊಡ್ಬೇಕಂದ್ರೂ ನಮ್ಮೂರಲ್ಲಿ ಗೌರಿಬಿದನೂರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಮೆಡಿಟೇಷನ್ ಗೊತ್ತಿತ್ತು. ಅವಾಗ ಸ್ಕೂಲಲ್ಲೂ ಮೆಡಿಟೇಷನ್ ಮಾಡಿಸ್ತಾಯಿದ್ರು. ಲಂಚ್ ಆದ ತಕ್ಷಣ ಮೆಡಿಟೇಷನ್ ಇರ್ತಿತ್ತು, ಒಂದು 20 ಮಿನಿಟ್ಸ್ ಆ ಥರ ಮೆಡಿಟೇಷನ್ ಇರ್ತಿತ್ತು. ಎಲ್ರಿಗೂ ಮೆಡಿಟೇಷನ್ ಗೊತ್ತಿತ್ತು, ಬಟ್ ಮಾಡ್ತಿರೋರೇ ಜಾಸ್ತಿ. ಆ್ಯಂಡ್ ಇದ್ದಂಗೆ ಇವಾಗ ಫ್ರೆಂಡ್ಸ್ ಹೇಳ್ದಂಗೆ ವೆಜಿಟೇರಿಯನ್ಸೇ ಜಾಸ್ತಿ ಸಿಗ್ತಾಯಿದ್ರು. ಈವನ್ ನಾನು ಕಾಲೇಜಿಗೆ ಬಂದಾಗ ಕೂಡ ಕಾಲೇಜಲ್ಲೂ ನನಗೆ ಇದ್ದಂಥ ಮೈನ್ ಫ್ರೆಂಡ್ಸ್ ಒಂದು 4-5 ಫ್ರೆಂಡ್ಸ್ ಎಲ್ಲರೂ ವೆಜಿಟೇರಿಯನ್ಸೇ ಇದ್ದರು. ಎಲ್ಲರೂ ನಾನು ಮಾಡ್ತಾಯಿದ್ದೀನಿ ಮೆಡಿಟೇಷನ್ ಅಂದರೆ ಅವರೇ ಇನ್ನೂ ಸಪೋರ್ಟ್ ಮಾಡೋರ ಥರ ಇದ್ದರು. ಆ್ಯಂಡ್ ನನಗೇನು ಅನ್ಸುತ್ತೆ ಅಂದರೆ, ಇವಾಗಿನ ಯೂತ್ ಆಲ್ರೆಡಿ ಎಷ್ಟೋ ತುಂಬ ಜನ ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಇದ್ದಾರೆ. ಪ್ರಾಕ್ಟಿಕಲಿ ಮೆಡಿಟೇಷನ್ನೇ ಮಾಡದೇ ಇರ್ಬೋದು ಅಥವಾ ಬೇರೆ ಏನಾದರೂ ಇಲ್ಲದೆ ಇರ್ಬೋದು. ತುಂಬ ಜನ ಯೂತ್ ನನಗೆ ನನ್ನ ಸರ್ಕಲಲ್ಲಿ ಇರೋವಂಥವ್ರೆಲ್ಲರೂ ಎಷ್ಟೋ ಆಲ್ರೆಡಿ ಸ್ಪಿರಿಚುವಲ್ ಕಾನ್ಸೆಪ್ಟ್ಸ್ ಅನ್ನೋದನ್ನ ಅವರು ಆ ಹಂಬಲ್ನೆಸ್ ಆಗಲಿ, ಗ್ರ್ಯಾಟಿಟ್ಯೂಡ್ ಆಗಲಿ, ಇದನ್ನು ಆಲ್ಮೋಸ್ಟ್ ಎಷ್ಟೋ ಅಳವಡಿಸ್ಕೊಂಡ್ರು ಅಂತ ಜಾಸ್ತಿ ಅದೇ ಥರ ಫ್ರೆಂಡ್ಸ್ ಸಿಗ್ತಾಯಿದ್ರು. ಸೊ ಹಾಗೆ ನನಗೆ ಇರಿಟೇಟ್ ಮಾಡೋವಂಥ ಸಿಚುವೇಶನ್ ಯಾವಾಗೂ ಬರಲಿಲ್ಲ. ಬಟ್ ನನಗೆ ಯಾರು ಟೀಸ್ ಮಾಡೋದು ಅಂತ ಏನು ಮಾಡ್ತಿರ್ಲಿಲ್ಲ. ಇನ್ನು ಕೆಲವರು ಒಂದು ಹೆಸರಿಟ್ಟಿದ್ದು ಆ್ಯಂಟಿ ವೈರಸ್ ಅಂತಿದ್ರು. ಅಂದರೆ ನಾನು ಇದೀನಿ ಅಂದರೆ ಯಾರು ಬೇರೆ ವಿಷಯಗಳು ಜಾಸ್ತಿ ಮಾತಾಡಲ್ಲ. ಅದೊಂಥರ ಏನೋ ಒಂಥರ ಇನ್ನೂ ಒಳ್ಳೆ ಪೊಸಿಷನ್ ಥರ ಇತ್ತು ನನಗೆ ಮೆಡಿಟೇಷನ್ನು. ಸೊ ನನಗೇನು ಆ ಥರ ಟೀಸಿಂಗ್, ಆ ಥರ ಇರಿಟೇಷನ್ ಯಾವುದೂ ಆಗಿಲ್ಲ. ಇಟ್ಸ್ ವಂಡರ್ಫುಲ್. ಈಗ ಮೇಡಮ್ಗೆ ಪ್ರಶ್ನೆ. ಮೇಡಮ್, ಈಗ ಹುಡುಗರು ಅಂದರೆ ತುಂಬ ಚೇಷ್ಟೆ. ಸೊ ಹೆಣ್ಮಕ್ಳನ್ನ ಕಂಪೇರ್ ಮಾಡ್ಕೊಂಡ್ರೆ ಗಂಡು ಮಕ್ಕಳು ಅಂದರೆ ತುಂಬ ಚೇಷ್ಟೆ ಮಾಡ್ತಾರೆ. ಸೊ ನಿಮ್ಮ ಮನೆಯಲ್ಲಿ 2 ಗಂಡು ಮಕ್ಕಳೇ ಇದ್ದರು. ಸೊ ಅವರನ್ನು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಹೇಗಿತ್ತು, ಧ್ಯಾನ ಆದಮೇಲೆ ಬದಲಾವಣೆ ಆಯಿತು. ಸೊ 10 ವರ್ಷಕ್ಕೆ ಧ್ಯಾನಕ್ಕೆ ಬಂದರು. ಆಗ ನಿಮಗೆ ಹೇಗೆ ಅನಿಸ್ತಾ ಇತ್ತು? ಚೇಷ್ಟೆಗಳಾಗಿರ್ಬೋದು, ಅವ್ರ ಆಟ ಪಾಠಗಳಾಗಿರ್ಬೋದು. ಇಲ್ಲ ಮೇಡಮ್, ಮಕ್ಕಳು ಮೊದಲಿಂದನೂ ಸೈಲೆಂಟೇ. ನನ್ನ ಮಕ್ಳಿಗೆ ಗಲಾಟೆ ಮಾಡಿದ್ದೇ ನೆನಪಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಸ್ಟ್ರಿಕ್ಟು, ಮೊದಲಿಂದನೂ ನಾನು ಸ್ವಲ್ಪ ಸ್ಟ್ರಿಕ್ಟು. ಹೀಗಿರ್ಬೇಕು. ನಾವು ತುಂಬ ಒಬಿಡಿಯಂಟು, ಅವ್ರು ಹೇಳಿದ್ದೇ ಮಾಡ್ತಾ ಇದ್ವಿ. ಅದಕ್ಕೆ ಮೆಡಿಟೇಷನ್ ಅವಾಗಿಂದನೂ ಬಂದ ತಕ್ಷಣ ಕೂರ್ಸಿದ್ರೆ ಕೂತ್ಕೊಂಡು. ಸೊ ಪ್ರಾರಂಭದಲ್ಲಿ ಐ ಥಿಂಕ್ ಭಯಕ್ಕೆ ಕೂರ್ತಾ ಇದ್ರು ಅನ್ಕೋತೀನಿ. ಭಯಕ್ಕೆ ಅವ್ರು ಬೈತಾರೆ, ಮಾಡ್ಲೇಬೇಕು ಸ್ಟ್ರಿಕ್ಟು ಅಂತ ಮಾಡ್ತಾ ಇದ್ರಿ. ಸ್ವಲ್ಪ ಭಯ, ಆಮೇಲೆ ಅದು ನಿಮ್ಗೆ ರಿಯಲೈಸ್ ಆಗೋವರೆಗೂ ಭಯಾನದಲ್ಲೇ ಧ್ಯಾನ ಮಾಡ್ತಾ ಇದ್ರಿ. ಬೈತಾರೆ. ಜೊತೆಗೆ ಅವಾಗ ಪತ್ರಿ ಸರ್ದು ಕ್ಯಾಸೆಟ್ಸ್ ವಿಡಿಯೋ ಬರ್ತಾ ಇತ್ತು. ಅದರಲ್ಲಿ ಫಸ್ಟ್ 20 ಮಿನಿಟ್ಸು ಮತ್ತೆ 5 ಮಿನಿಟ್ಸ್ ಸಾಂಗ್ಸ್ ಆ ಥರ ಎಲ್ಲ. ಸೊ ಅದರಲ್ಲಿ ಜಯಹೋ ಮ್ಯೂಸಿಕ್ ಇದೆಯಲ್ಲ, ಆ ಮ್ಯೂಸಿಕ್ ಬಂದ ತಕ್ಷಣ ಅದು 5 ಮಿನಿಟ್ಸ್ ಮ್ಯೂಸಿಕ್ಕು. ಅದಕ್ಕೆ ಮುಂಚೆ 25 ಮಿನಿಟ್ಸ್ ಮ್ಯೂಸಿಕ್, ಫ್ಲೂಟ್ ಮ್ಯೂಸಿಕ್ ಹಾಕಿರ್ತಾರೆ. ಜಯಹೋ ಬಂದ ತಕ್ಷಣ ಮುಗೀತು, ಮೆಡಿಟೇಷನ್ ಮುಗೀತು ಅಂತ. ಸೊ ಹಿಂಗೆ ಧ್ಯಾನ ಸ್ಟಾರ್ಟ್ ಆಗಿದೆ. ಸೊ ಮೇಡಮ್ ನೋಡಿ, ಎಷ್ಟು ಭಯದಲ್ಲಿ ಧ್ಯಾನ ಮಾಡ್ತಾ ಇದ್ರು. ಸೊ ಅವ್ರಿಗೆ ರಿಯಲೈಸ್ ಆಗೋವರೆಗೂ, ಅಂದರೆ ಭಯ ಅಂದರೆ
ಸೊ ನೀವು ಹೇಳ್ಕೊಟ್ಟಿರ್ತಕ್ಕಂಥದ್ದು ಏನು ತಪ್ಪಲ್ಲ, ಸರಿ, ಬಟ್ ಆ ಏಜಲ್ಲಿ ಅವ್ರಿಗೆ ಇದು ತಪ್ಪು ಮಾಡೋಕ್ಕಾಗಲ್ಲ ಅಂತ ಅನಿಸ್ತಾ ಇತ್ತು. ಚಿಕ್ಕವರಿದ್ದಾಗ ಏನಂದರೆ ನನಗೆ ಸ್ವಲ್ಪ ಡಿಸಿಪ್ಲಿನ್ ಇರಬೇಕು, ಹಿಂಗಿರಬೇಕು ಅಂದರೆ ಹಂಗಿರಬೇಕು. ಅದು ನಾನು ಹೆಂಗೆಂಗೋ ಮಾಡ್ತೀನಿ ಅಂದರೆ ನಂದು ಅದೇನು ಹೇಳ್ತಾರೆ ರೇಖೆ. ಆ ಚಿಕ್ಕಂದಿನ ಅಷ್ಟೇ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ ಮೇಲೆ ಅಷ್ಟೊಂದು ಸ್ಟಿಕ್ ಮಾಡಲಿಲ್ಲ. ಸರ್ ಹೇಳೋರಲ್ವ, ಅವರವರು ಲೈಫ್ ಏನೇನು ಡಿಸೈನ್ ಮಾಡ್ಕೊಂಡು ಬಂದಿರ್ತಾರೆ, ನಾವು ಅದನ್ನು ಚೇಂಜ್ ಮಾಡಬಾರ್ದು. ಸೊ ಅಲ್ಲಿಂದ ಬಿಟ್ಬಿಟ್ಟೆ. ಯಾವಾಗ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾ ಬಂದರು ಆಟೋಮೆಟಿಕಲಿ ಅವರಲ್ಲೇ ಗೊತ್ತಾಗ್ತಾ ಹೋಯ್ತು ನಾನು ಹೇಗಿರಬೇಕು, ಏನು ಮಾಡಬೇಕು. ಸೊ ಅವ್ರು ಚಿಕ್ಕವರಿದ್ದಾಗಿನಿಂದನೂ ಧ್ಯಾನ ಯಜ್ಞಗಳು, ಧ್ಯಾನ ಮಹಾಚಕ್ರಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಆ ಧ್ಯಾನ ಮಹಾಯಜ್ಞ ಚಕ್ರ ಕರ್ಕೊಂಡೋದಾಗ ಅಲ್ಲಿ ಪ್ಲೇಸಸ್ ನೋಡೋದು, ಆ ಮೆಡಿಟೇಷನ್ನು, ಅಲ್ಲಿ ಕ್ಲಾಸಸ್ ಕೇಳಿದಾಗ ಆಟೋಮೆಟಿಕಲಿ ಅವರಲ್ಲಿ ಚೇಂಜ್ ಬರ್ತಾ ಇತ್ತು. ಸೊ ಹಂಗಾಗಿ ಅಂತ ನನಗೇನೋ ತುಂಬ ಕಷ್ಟನಪ್ಪ ಮಕ್ಕಳು ಸಾಕೋದು ಅನ್ನಿಸ್ತಿಲ್ಲ. ಅದಕ್ಕೆ ಎಲ್ರಿಗೂ ಹೇಳ್ತೀವಿ, ಚಿಕ್ಕಂದಿನಿಂದ ನಾವು ಧ್ಯಾನ ಕಲಿಸ್ಬಿಟ್ರೆ ನಾವು ಫ್ರೀ. ಪತ್ರಿ ಸರ್ ಅದೇ ಹೇಳ್ತಲ್ಲ, ಚಿಕ್ಕಂದಿನಿಂದ ಧ್ಯಾನ ಕೊಟ್ಬಿಡ್ರಿ, ಪೇರೆಂಟ್ಸಿಗೆ ಟೆನ್ಷನ್ ಇರಲ್ಲ. ಹೌದು, ಎಷ್ಟು ಹ್ಯಾಪಿಯಾಗಿರ್ಬೋದು ಅಂದರೆ ನೀವು ನಂಬಲ್ಲ. ನಮ್ಮ ಮನೆಯಲ್ಲಿ ಎಲ್ಲೇ ನನ್ನ ಮಗ 2nd PU ಓದ್ತಾ ಇದ್ದ, ಚಿಕ್ಕವನು. ಆ್ಯನ್ಯಲ್ ಎಕ್ಸಾಮು, ಇಂಗ್ಲೀಷ್ ಎಕ್ಸಾಮ್ ಇದೆ. ಪತ್ರಿ ಸರು ಚಿತ್ರದುರ್ಗಕ್ಕೆ ಬಂದಿದ್ದರು. ನಾನು ಅವನಿಗೆ, ನಿನಗೆ ಆ್ಯನ್ಯಲ್ ಎಕ್ಸಾಮ್ ಇದೆ ಅಲ್ಲ, ನಾನು ಹಿಂಗೆ ಪತ್ರಿ ಸರ್ ಬಂದಿದ್ದಾರೆ, ನಾನು ಅಲ್ಲಿ ಪ್ರೋಗ್ರಾಮ್ಗೆ ಹೋಗ್ಬೇಕಲ್ಲಂದರೆ ಎಕ್ಸಾಮ್ ನೀನು ಬರೀತೀಯ ನಾನು ಬರಿತೀನ ಅಂದ. ನಾನು ಜಾಸ್ತಿ ಮಾತಾಡಲಿಲ್ಲ. ಓಕೆ ನೀನೇ ಬರೆಯೋದಪ್ಪ, ಮತ್ತು ಹೊರಡು ನೀನು ಆರಾಮಾಗಿ ಅಂತ ಅಂದ. ನನ್ನ ಪಾಡಿ ನಾನು ಚಿತ್ರದುರ್ಗ ಹೋದೆ. ಎಕ್ಸಾಮ್ ಸೂಪರಾಗಿ ಬರ್ದ, 99% ಬಂತು ಒಂದು 2nd PUC. ಓದೋದ್ರಲ್ಲಿ ಮಾತ್ರ ಇಬ್ಬರು ಅಷ್ಟೇ ತುಂಬ ಬ್ರಿಲಿಯಂಟ್ಸು. ಮೆಡಿಟೇಷನ್ ಅನ್ನೋದು ಮಕ್ಕಳಿಗೆ ತುಂಬ 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 ಹೆಲ್ಪ್ ಮಾಡುತ್ತೆ. ಎಜುಕೇಷನ್ ವೈಸು ಅವ್ರು ಮೆಡಿಟೇಷನ್ ಮಾಡ್ತಾ ಎಜುಕೇಷನ್ ತೊಗೊಂಡಿದ್ದಾರೆ ಅಂದರೆ ಅವರು ಓದೋದ್ರಲ್ಲಿ 100% ಒಳ್ಳೆ ರಿಸಲ್ಟ್ ತೊಗೊಳ್ತಾರೆ. ಜೊತೆಲಿ ಫ್ಯೂಚರ್ ನಾನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು, ನಾನು ಏನು ಮಾಡಬೇಕು, ಹೇಗಿರಬೇಕು ಅನ್ನೋದು ನಮಗೆ ಟೆನ್ಷನ್ ಇರೋದಿಲ್ಲ, ಅವರೇ ತೊಗೊಳ್ತಾರೆ ಓನ್ ಡಿಸಿಷನ್ನು. ಸೊ ಹಾಗಾಗಿ ಮೆಡಿಟೇಷನ್ನು ಚಿಕ್ಕಂದಿನಿಂದ ತುಂಬ ಬೆನಿಫಿಟ್ ಇದೆ. ಎಸ್, ನೀವು ಚಿಕ್ಕ ವಯಸ್ಸಿಂದನೇ ಸ್ಪಿರಿಚುವಲ್ ಅಂದರೆ ಇವಾಗ ಕಡ್ತಾಲ್ ಆಗಿರ್ಬೋದು ಎಲ್ಲ ಹೋಗ್ತಾ ಇರ್ತೀವಿ ಅಂದರು. ಸೊ ಅದು ಸ್ಪಿರಿಚುವಲ್ ಆಗಾಯಿತು. ಸೊ ಫಿಸಿಕಲ್ ಆಗಿ ನೀವು ಒಂದು ಟ್ರಿಪ್ಗಳಾಗಿರ್ಬೋದು ಫ್ಯಾಮ್ಲಿ ಜೊತೆ, ಸೊ ನೀವು 4 ಜನ ಅಲ್ಲದೆ ನಿಮ್ಮ ತವ್ರ ಮನೆ ಕಡೆಯಿಂದ ಆಗಿರ್ಬೋದು, ಸರ್ ಫ್ಯಾಮ್ಲಿಗಳಿಂದ ಹೋದಾಗ ಆ ಆನಂದಗಳು ಯಾವ ರೀತಿ ಇರ್ತಿತ್ತು, ಈ ಸ್ಪಿರಿಚುವಲ್ ಹೋದಾಗ ಯಾವ ರೀತಿ ಇರ್ತಾ ಇತ್ತು, ಅದೇನಾದರೂ ಮೇಡಮ್? ತುಂಬ ಚೆನ್ನಾಗಿರುತ್ತೆ ಮೇಡಮ್. 4 ಜನ ಹೋದರೆ 4 ಜನ ಮಕ್ಕಳ ಥರ ಇರ್ತೀವಿ ಹೊರಗಡೆಗೆ ಎಲ್ಲೇ ಹೋದ್ರೂ. ಆಮೇಲೆ ಮೆಡಿಟೇಷನ್ ಮಾಡ್ಕೊಳ್ತಾ ಇರ್ತೀವಿ, ಮನೆಯಲ್ಲೇ ಇರಬೇಕು, ಎಲ್ಲೂ ಹೋಗ್ಬಾರ್ದು, ಅಲ್ಲೋಗ್ಬಾರ್ದು ಇಲ್ಲೋಗ್ಬಾರ್ದು ಅನ್ನೋದು ಏನೂ ಇಲ್ಲ. ಇವನು ರೀಸೆಂಟಾಗಿ ರಿಷಿಕೇಶ್ ಹೋಗಿ ಬಂದ ಒಂದು 20 ಡೇಸು. ಚಿಕ್ಕವನು ಅಷ್ಟೇ, ಅವನ ಪಾಡಿಗೆ ಅವನ ಫ್ರೆಂಡ್ಸ್ ಜೊತೆಲಿ ಟ್ರಿಪ್ ಹೋಗ್ತಾನೆ. ನಾನು ಫ್ಯಾಮಿಲಿ ಟ್ರಿಪ್ ಹೋದರೂ ಅಷ್ಟೇ, ಅಲ್ಲಿ ಎಂಜಾಯ್ ಮಾಡೋದು ಎಂಜಾಯ್ ಮಾಡ್ತೀವಿ. ನಾವು ಮೆಡಿಟೇಷನಲ್ಲಿ ಇದ್ದೀವಿ ಅಂತ ನಾವೇನು ಸಪ್ರೇಟಾಗಿ ಒಂದು ರೋಲ್ ಇಲ್ಲ ನಮಗೇನು. ಈಗ ನಾನು ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು, ನಮ್ಮ ತಾಯಿಗೆ ಎಲ್ಲರೂ ಸೇರಿಕೊಂಡ್ರೆ ಫಸ್ಟ್ ಕ್ಲಾಸ್ ಹಾಡು ಹೇಳ್ತೀವಿ, ಡ್ಯಾನ್ಸ್ ಮಾಡ್ಕೊಳ್ತೀವಿ, ಎಂಜಾಯ್ ಮಾಡ್ತೀವಿ. ಫಂಕ್ಷನ್ಸ್ ಮಾಡಿದ್ರೆ ಎಲ್ಲರೂ ಸೇರಿ ಗ್ಯಾದರ್ ಆಗ್ತೀವಿ, ಎಲ್ಲರೂ ನಾವೇ ಕೆಲಸ ಮಾಡ್ತೀವಿ ಮುಂದೆ ಬಿದ್ದು. ನಂದೇನೆಂದರೆ ಎಲ್ಲರೂ ಸೇರಿಕೊಂಡಾಗ ಎಲ್ಲರನ್ನೂ ಧ್ಯಾನಕ್ಕೆ ಕೂರಿಸ್ತೀನಿ, ಫ್ಯಾಮಿಲಿನೆಲ್ಲ. ನಾನು ನೋಡ್ತಿದ್ದಂಗೆ ಅಪ್ಪ ಬಂದ್ಲಿ ಇವಳು ಧ್ಯಾನಕ್ಕೆ ಕೂರಿಸ್ತಾಳಪ್ಪ ಅಂತಾರೆ. ನಾನು ನಮ್ಮ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಈಗ ಎಲ್ಲರೂ ಧ್ಯಾನ ಮಾಡ್ತಾರೆ, ಎಲ್ಲರೂ ಇಷ್ಟಪಟ್ಟು. ನನ್ನ ತಮ್ಮ ಮಕ್ಕಳು ಅಷ್ಟೇ, ಈಗ ಪ್ರೆಸೆಂಟ್ ಒಬ್ಬಳು 1st PUC ಓದ್ತಾಳೆ, ಮತ್ತೊಬ್ಬಳು 5th. ನಾನು ಅವ್ರಿಗೆ ಇವಾಗ ಸಾಮಾನ್ಯವಾಗಿ ಬನ್ನಿ ಮಹಾಂಕಾಳಿ ಪೂಜೆ ಅಂತ ಮಾಡ್ತಾರೆ ಬೆಳಗಿನ ಜಾವ. ಅವ್ರ ಅತ್ತೆ ಎಲ್ಲರೂ ಪೂಜೆ ಮಾಡ್ತಾರಲ್ಲ, ನಾವೇನು ಮಾಡಬೇಕು ಅಂದರು. 3 ಗಂಟೆಗೆ ಎದ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡ್ಬಿಡು, ಎನರ್ಜಿ ಹೇಗಿರುತ್ತೆ ನೋಡು ಅಂತ ಹೇಳಿದೆ. ಈಗ 9 ದಿನದ ಏನು ಸ್ಟಾರ್ಟ್ ಆಗಿದೆ, ಫಸ್ಟ್ ಡೇಯಿಂದ ಇಬ್ಬರೂ 2:30ಗೆ ಎದ್ದು ಸ್ನಾನ ಮಾಡಿ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದಾರೆ 2 hours. ತುಂಬ ಚೆನ್ನಾಗಿದೆ ಅತ್ತೆ, ಇದು ಪೂಜೆಗಿಂತ ಅದು ಸೂಪರ್ ಆಗಿದೆ ಇದು ಮೆಡಿಟೇಷನ್ನು ಅಂತ ಹೇಳ್ತಾರೆ. ಸೊ ಎಲ್ಲರೂ ಸೇರಿಕೊಂಡ್ರೆ ಎಂಜಾಯ್ ಮಾಡ್ತೀವಿ, ಎಲ್ಲರೂ ಸೇರಿ ಮತ್ತೆ ಧ್ಯಾನ ಮಾಡ್ತೀವಿ. ಎಲ್ಲರೂ ಧ್ಯಾನಕ್ಕೆ ಕೂರಿಸಿ ಒಂದು 10 ನಿಮಿಷ ಎಲ್ಲರೂ ಧ್ಯಾನ ಮಾಡೋಣ ಅಂತೀವಿ. ಧ್ಯಾನ ಮಾಡಿದಾದ್ಮೇಲೆ ಮಾತಾಡ್ತೀವಿ, ಹರಟೆ ಹೊಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಹಾಡು ಹೇಳ್ತೀವಿ. ಸೊ ಆ ರೀತಿ ಟ್ರಿಪ್ಸ್ ಅಂತೂ ಸಾಕಷ್ಟು ಹೋಗಿದ್ದೀವಿ. ನಮ್ಮ ಮೆಡಿಟೇಟರ್ಸ್, ನಮ್ಮ ಗೌರಿಬಿದನೂರಲ್ಲಿ ಮೆಡಿಟೇಟರ್ಸ್ ಟ್ರಿಪ್ಸ್ ಚೆನ್ನಾಗಿ ಮಾಡ್ತೀವಿ ಎಲ್ಲರೂ. ಲೇ ಲಡಾಖ್ ಹೋಗಿದ್ವಿ 2022ನಲ್ಲಿ, ಪತ್ರಿ ಸರ್ ಲಾಸ್ಟ್ ಬಂದಿದ್ದು ಅದಕ್ಕೆ. ಅಲ್ಲೂ ಅಷ್ಟೇ ಅದ್ಭುತವಾಗಿತ್ತು ನಮಗೆ ಲೇ ಲಡಾಖ್ ಟ್ರಿಪ್ ಅನ್ನೋದು. ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ, ಆ ಒಂದು ಪ್ರಕೃತಿನೇ ನೋಡ್ಕೊಳ್ತಾ, ಟೈಮ್ ಸಿಕ್ಕಾಗ ಧ್ಯಾನನೂ ಮಾಡ್ಕೊಳ್ತಾ, ಬಸ್ಸಲ್ಲಿ ಹಾಡು ಹೇಳ್ಕೊಳ್ತಾ ತುಂಬ ಚೆನ್ನಾಗಿತ್ತು. ಎಲ್ಲೂ ಏನೋ ಸ್ಪೆಷಲ್ ಅಂತೇಳಿ ಮೇಡಮ್, ಎಲ್ಲ ಕಡೆ ಎಂಜಾಯ್ ಮಾಡ್ತೀವಿ ಟ್ರಿಪ್ಗಳು ಹೋದಾಗ ಕೂಡ.
ಅದೇ ರೀತಿ ಮೇಯ್ನ್ ಏನಂದರೆ ಫ್ಯಾಮಿಲಿಲಿ ಎಲ್ಲರೂ ಧ್ಯಾನ ಮಾಡ್ತಿದ್ವಿ ಅಂದರೆ ರಿಸ್ಟ್ರಿಕ್ಷನ್ಸ್ ಇರಲ್ಲ, ನಂಬಿಕೆ ಹೆಚ್ಚಾಗುತ್ತೆ. ನಾನು ಬಿಫೋರ್ ಲಾಸ್ಟ್ ಇಯರ್ ಹಿಮಾಲಯಕ್ಕೆ ಹೋಗಿದ್ದೆ. ನನಗೆ 3 ದಿವಸಕ್ಕೆ ಅದು ಅವಕಾಶ ಸಿಕ್ಕಿದ್ದು ಬರಲಿಕ್ಕೆ. ನಮ್ಮನೆ ಒಬ್ಬಳೇ ಆರಾಮಾಗಿ ಹೋಗ್ಬಿಟ್ಟು ಬಾ, ನೋ ಪ್ರಾಬ್ಲಮ್, ಆರಾಮಾಗಿ ಹೋದೆ. 15 ಡೇಸು ಒಬ್ಬಳೇ ಹೋಗಿದ್ದೀನಿ ಅಂದ್ರೂ ನಮ್ಮನೇಲಿ ಟೆನ್ಷನ್ ಇಲ್ಲ. ಫೋನ್ ಮಾಡಲಿಲ್ಲ. ಮಾಮೂಲಾಗಿದ್ದರೆ ಏನು ಫೋನ್ ಮಾಡೋಕ್ಕಾಗೋದಿಲ್ವ, ಹೋಗಿದ್ದೀರಾ ಹಾಗೆ ಹೀಗೆ ಅಂತ ಮಾತಾಡ್ತೀವಿ. ತಲುಪಿದೀಯಾ, ಹೇಗಿದೆಯಾ, ಫೋನ್ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಟ್ರಿಪ್ ಹೋದಾಗ 1 or 2 ಡೇಸ್ ಫೋನ್ ಮಾಡದೇ ಇದ್ರೆ ಏನು ಮಾತಾಡಲ್ಲ, ಬೈಯಲ್ಲ, ಏನು ಅನ್ನಲ್ಲ. ಆರಾಮಾಗಿ ಹೋಗಿದ್ದಾಳೆ, ಆರಾಮಾಗಿ ಬರ್ತಾಳವಳು ಅಷ್ಟೇ. ಮಕ್ಕಳು ಅಷ್ಟೇ, ನೀನೇನು ತಲೆ ಕೆಡಿಸ್ಕೊಬಿಡಮ್ಮ, ಏನಕ್ಕೆ ಹೋಗಿದ್ಯಾ, ಆ ಪ್ರೋಗ್ರಾಮಲ್ಲಿ ಸಂಪೂರ್ಣ ಇನ್ವಾಲ್ವ್ ಆಗು. ನಾವು ಮನೆಯಲ್ಲಿ ಹ್ಯಾಪಿಯಾಗಿದ್ದೀವಿ, ಆರಾಮಾಗಿ ಮಾಡ್ಕೊಂಡು ಊಟ ಮಾಡ್ತಾರೆ, ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ತೀವಿ. ಎಸ್. ಸೊ ಟ್ರಿಪ್ಗೆ ಹೋದರೆ ನಮಗೆ ಫ್ರೀಡಮ್ ಸಿಕ್ಕಿದೆ, ಎಲ್ಲನೂ ಆಗಿದೆ. ಸೊ ಇವಾಗ ಸರ್ ನೀವೇನಾದರೂ ಅಡುಗೆ ವಿಷಯ ಮಾತಾಡೋಣ. ಸೊ ಮನೆಯಲ್ಲಿ ಧ್ಯಾನದಿಂದ ನಾವು ಒಬ್ರಿಗೊಬ್ರು ಸಮ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ಗಂಡ ಹೆಂಡ್ತಿ ಅನ್ನೋದು ಸಮ, ಒಬ್ರಿಗೊಬ್ರು ಸೊ ನಾವು ಸಹಾಯವನ್ನು ಮಾಡ್ಕೊಳ್ತೀವಿ ಅಂತ ಗೊತ್ತು. ಸೊ ನೀವು ನಿಮ್ಮ ಮನೆಯಲ್ಲಿ ಮೇಡಮ್ಗೆ ಸಹಾಯ ಮಾಡೋದು, ಅಡುಗೆಯಲ್ಲಾಗಿರ್ಬೋದು, ಯಾವ ರೀತಿಯಲ್ಲಾದರೂ ಸಹಾಯವನ್ನು ಮಾಡ್ಬೋದಾ? ನಮ್ಮಲ್ಲಿ ನಿಜವಾಗಿ ಹೇಳಬೇಕು ಅಂದರೆ ಯಾವುದೇ ಭೇದ ಭಾವ ಇಲ್ಲವೇ ಇಲ್ಲ. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ, ಗಂಡ ಹೆಂಡತಿ ಅನ್ನೋ ಭೇದ ಭಾವ ಇಲ್ಲ. ಒಂಥರ ಫ್ರೆಂಡ್ಲಿಯಾಗಿರ್ತೀವಿ. ಒಬ್ರಿಗೊಬ್ರು ಸೇರ್ಕೊಂಡು ಅಡುಗೆ ಮಾಡ್ತೀವಿ, ಒಬ್ರಿಗೊಬ್ರು ಸೇರಿಕೊಂಡೇ ಎಲ್ಲ ಕೆಲಸ ಮಾಡ್ತೀವಿ. ಇಂಥ ಕೆಲಸ ಅಂತಿಲ್ಲ, ಎಲ್ಲ ಕೆಲಸಗಳನ್ನು ಭಾಳ ಅಚ್ಚುಕಟ್ಟಾಗಿ. ಒಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಟಿಫನ್ ಮಾಡಬೇಕು ಅಂತ 4 ಜನ ಅಡುಗೆ ಮನೆ ಒಳಗೆ ಹೋದರೆ 4 ಜನ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಕೊಂಡು ಅರ್ಧ ಮುಕ್ಕಾಲು ಗಂಟೆ ಟಿಫನ್ ರೆಡಿ ಮಾಡ್ಕೊಂಡು ತಿಂಡಿ ತಿಂದ್ಕೊಂಡು ಹೊರಗೆ ಬರ್ತೀವಿ. ನಮ್ಮ ಸಿಸ್ಟಮ್ ಹಂಗಿರುತ್ತೆ. ಟಿಫನ್ನು ಅಷ್ಟೇ, ಊಟ ಅಷ್ಟೇ, ಎಲ್ಲ ಅಷ್ಟೇ ಫ್ರೆಶ್ ಆಗಿ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು. ಯಾರು 3-4 ಇರ್ತೀವಲ್ಲ, ಏನು ಮಾಡ್ಕೊಳ್ಳೋಣ, ಅವ್ರವ್ರ ಇಷ್ಟದ್ದು ಕೇಳ್ತೀವಿ ಫಸ್ಟು. ಏನು ಮಾಡೋಣ ಇಂಥದ್ದು ಅಂದರೆ ಸಾಕು. 3 ಒಟ್ಟಿಗೆ ಇಂಥದ್ದು ಮಾಡೋಣ ಅಂದ್ಕೊಂಡ್ರೆ ಸಾಕು. 3 ಐಟಮ್ಸ್ ಅಲ್ಲೇ ರೆಡಿ ಮಾಡ್ತೀವಿ. 15 ನಿಮಿಷ 20 ನಿಮಿಷದಲ್ಲಿ ಟಿಫನ್ ಆಗುತ್ತೆ. ಅರ್ಧ ಗಂಟೆ ಒಳಗೆ ತಿಂದು ಹೊರಗೆ ಬಂದಿರ್ತೀವಿ. ಊಟನೂ ಅಷ್ಟೇ. ಮಧ್ಯಾಹ್ನ ನಾನು 1:30ಗೆ ಊಟಕ್ಕೆ ಬರ್ತೀನಿ ಅಂದರೆ ಅವರೇನು ಎಲ್ಲ ರೆಡಿ ಮಾಡಿರ್ತಾರೆ. ಇಲ್ಲ ರೆಡಿ ಮಾಡಿರಲಿಲ್ಲ ಅಂದರೆ ನಾನೇ ಹೋಗಿ ಸಪೋರ್ಟ್ ಮಾಡಿ 10 ನಿಮಿಷ 15 ನಿಮಿಷದಲ್ಲಿ ಮುಗಿಸ್ಕೊಂಡು ಆಮೇಲೆ ಎಲ್ಲ ಕೂತ್ಕೊಂಡು ಊಟ ಮಾಡಿ 2 ಗಂಟೆಗೆ ನಾನು ಕಾಲೇಜ್ಗೆ ಹೋಗ್ತೀನಿ. ಅವ್ರು ಆರಾಮಾಗಿ ಫ್ರೀ ಆಗಿಬಿಡ್ತಾರೆ. ಊಟದ್ದಂತೂ ಇವತ್ತಿಗೂ ಟೆನ್ಷನ್ ಇಲ್ಲ ನಮಗೆ, ಎಷ್ಟು ಅಂದರೆ ಅಷ್ಟು. ಮತ್ತು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋ ವ್ಯವಸ್ಥೆ ಕೂಡ ಮಾಡ್ಕೊಳ್ತೀವಿ. ಎಸ್. ಅಡುಗೆ ಆಯಿತು ಸರ್, ಬೇರೆ ಸಹಾಯ ನೀವು ಮಾಡೋದು ಮನೆಯಲ್ಲಿ? ಯಾಕಂದರೆ ಅಡುಗೆ ಒಂದೇ, ಸೊ ಮಾಡೋಣ, ತರಕಾರಿ ಕಟ್ ಮಾಡಿಬಿಟ್ರೆ ಓಕೆ ದೊಡ್ಡ ಸಹಾಯ ಅಂತ. ಯಾಕಂದರೆ ಎಷ್ಟೋ ಜನ ಫೀಲ್ ಮಾಡ್ತಾ ಇರ್ತಾರೆ, ಓ ನಾನು ತರಕಾರಿ ಕಟ್ ಮಾಡಿಕೊಟ್ಟಿದ್ದೀನಿ ಅಡುಗೆಗೆ ಗೊತ್ತಾ ಅಂತಾರೆ. ಬಟ್ ತರಕಾರಿ ಕಟ್ ಮಾಡಿಕೊಡೋದಲ್ಲದೆ ಇನ್ನು ಎಷ್ಟೋ ಕೆಲಸ ಇರುತ್ತೆ. ಕಟ್ ಮಾಡೋದೊಂದಾದರೆ ಕ್ಲೀನ್ ಮಾಡೋದು 10 ಭಾಗ ಇರುತ್ತೆ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಹಾಗೆ ಕ್ಲೀನಿಂಗಿಗೂ ಓಕೆ, ಪಾತ್ರೆ ತೊಳೆಯೋದಿರ್ಬೋದು, ಪ್ಲೇಟ್ಸ್ ತೊಳೆಯೋದಿರ್ಬೋದು, ಕಸ ಗುಡಿಸೋದಿರ್ಬೋದು, ಎನಿ ಒನ್ ವರ್ಕ್. ನಾನೇನು ಉಪನ್ಯಾಸಕ ಮೇಡಮ್ ನಿಜನಾ ಇದು ಅನ್ನುವಂಥದ್ದಿಲ್ಲ. ನಾನು ಕುಟುಂಬ ಚೆನ್ನಾಗಿರ್ಬೇಕು ಅಂದರೆ ಮೇಡಮ್, ಕುಟುಂಬ ಚೆನ್ನಾಗಿರ್ಬೇಕು ಅಂದರೆ ಇಲ್ಲಿ ನಾವು ಪುರುಷರು ಸಾಮಾನ್ಯ. ಅದು ನಾನು ಹೇಳಿದ್ದೆ ಮಾಡಬೇಕು, ನಾನು ಇರೋ ಹತ್ರಕ್ಕೇನೆ ಊಟ ತಂದಿಡಬೇಕು, ಇರೋ ಹತ್ರಕ್ಕೆ ನೀರು ಕೊಡಬೇಕು, ನನಗೆಲ್ಲ ಹಾಸಿಗೆ ಕೊಡಬೇಕು ಅಂದಾಗ ಬಂದೇ ಬರುತ್ತೆ ತಾರತಮ್ಯ. ಅದು ಬೇಕಿಲ್ಲ. ಏಕೆಂದರೆ ಅವ್ರಿಗೆ ನಾವು, ನಮಗೆ ಅವರು. ನಾವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಬದುಕಿದರೆ ಮಾತ್ರನೇ ಸಂಸಾರ. ಅಲ್ಲಿ ಹೊಂದಿಕೆ ಇದ್ದರೆ ಮಾತ್ರನೇ ಸಂಸಾರ, ನಂಬಿಕೆ ಇದ್ದರೆ ಮಾತ್ರನೇ ಸಂಸಾರ, ಒಬ್ರಿಗೊಬ್ರು ಪರಸ್ಪರ ಅವಲಂಬನೆ ಇದ್ರೇ ಸಂಸಾರ. ಅಲ್ಲಿ ಆನಂದ ಇರುತ್ತೆ. ಇಲ್ಲದೇ ಇದ್ದರೆ ನೀನು ದರ್ಪ ತೋರಿಸ್ತೀನಿ, ನೀನು ಅಧಿಕಾರ ಚಲಾಯಿಸ್ತೀನಿ, ನೀನು ಹೇಳ್ದಂಗೆ ಇರಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ, ಅಲ್ಲಿ ಅವ್ರು ಇಷ್ಟ ಇರಲಿ ಇಲ್ಲದೇ ಇರಲಿ ಏನೋ ಭಯದಿಂದ ಅಥವಾ ಏನೋ ಡಿಸಿಪ್ಲಿನ್ಗೋ ಅಥವಾ ಮರ್ಯಾದೆಗೋ ಎದುರುಕೊಂಡು ಮಾಡ್ತಿರ್ತಾರೆ ಹೊರತು ಅದಕ್ಕೆ ಸಂಪೂರ್ಣ ಮನಸ್ಸಿನಿಂದ ಮಾಡಿ ಅಲ್ಲಿ ತೃಪ್ತಿ ಆಗಲಿ ಆನಂದ ಆಗಲಿ ಸಿಗೋದಿಲ್ಲ. ಹಾಗಾಗಿ ಒಬ್ರಿಗೊಬ್ಬರು ಪ್ರತಿ ಕೆಲಸದಲ್ಲೂ ಅಷ್ಟೇ ಅವರೇ ಮಾಡಬೇಕು ಇವರೇ ಮಾಡಬೇಕು ಅನ್ನುವಂಥದ್ದಿರಲೇಬಾರ್ದು. ಅದು ಸಂಪೂರ್ಣ ಸ್ವತಂತ್ರ, ಸಂಪೂರ್ಣ ಮನಸ್ಸ್ವೇಚ್ಛೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಇರಬೇಕು. ಆ ಅವಕಾಶ ನಮ್ಮ ಮನೆಯಲ್ಲಿದೆ, ಮಕ್ಕಳಿಗೂ ಇದೆ, ಎಲ್ರಿಗೂ ಇದೆ. 100% ಇದೆ. ಅದರಲ್ಲಿ 2 ಮಾತಿಲ್ಲ. ಯಾಕಂದರೆ ಮಕ್ಕಳಾಗ್ಬೋದು, ಮನೆಯವರೇ ಆಗ್ಬೋದು,
ಯಾವ ಕೆಲಸದಲ್ಲೂ ನೀನೇ ಮಾಡಬೇಕು ನಾನೇ ಮಾಡಬೇಕು ಅನ್ನೋದಿಲ್ಲ. ಮನೆಯಲ್ಲಿ ಎಲ್ಲರೂ ಮಾಡ್ತೀವಿ. ನಾನೇನೋ ಅಡುಗೆ ತಿಂಡಿ ಮಾಡ್ತಾಯಿದ್ದೀನಿ ಅಂದರೆ ಯಾರೊಬ್ಬರು ಕಸ ಗುಡಿಸ್ತಾರೆ. ನಾನು ಒರ್ಸೋಕೆ ಹೋಗ್ತೀನಿ ಅಂದರೆ ಏನು ಬೇಡ ನೀನು ಒರೆಸ್ಬೇಡ ನಾನೇ ಒರೆಸ್ತೀನಿ ಅಂತಾರೆ. ಕೆಲಸದವ್ರನ್ನ ಇಟ್ಕೋಬೋದು, ಆದರೆ ಏನೋ ಗೊತ್ತಿಲ್ಲ ನಾವೇ ಮಾಡ್ಕೊಳ್ತಾ ಇದ್ದೀವಿ, ಅದ್ಭುತವಾಗಿ ಮಾಡ್ಕೊಳ್ತೀವಿ. ಅವ್ರು ಹೇಳಿದ್ರಲ್ಲಿ ಏನು ಸುಳ್ಳು ಅನ್ನೋದೇ ಇಲ್ಲ. ವಂಡರ್ಫುಲ್. ಎಸ್, ದೊಡ್ಡ ಚಪ್ಪಾಳೆ ಬರಲಿ. ಸೊ ನೋಡಿ, ಧ್ಯಾನ ಮಾಡೋದ್ರಿಂದ, ಯಾಕಂದರೆ ಧ್ಯಾನ ಮಾಡದೇ ಇರೋದಕ್ಕೂ ಮಾಡಿದವ್ರಿಗೂ ಎಷ್ಟು ವ್ಯತ್ಯಾಸ ಅಂದರೆ, ಧ್ಯಾನ ಮಾಡಲ್ಲ, ಗಂಡ ಹೆಂಡತಿ ಎಲ್ಲ ಕೆಲಸ ಸಮ ಮಾಡ್ತಾ ಇರ್ತಾರೆ, ಬಟ್ ಆದರೂ ಕೂಡ ಯಾವುದೋ ಒಂದು ವಿಷಯ ಚಿಕ್ಕ ಜಗಳ ಬಂದರೆ ಯಾಕೆ ನಾನು ಇವತ್ತು ಈ ಕೆಲಸ ಮಾಡಿಲ್ವಾ. ಬಟ್ ಅದೇ ಧ್ಯಾನಿ ಆದರೆ ಯಾವುದೂ ಆ ಹಳೆಯ ವಿಷಯಗಳನ್ನು ಮತ್ತೆ ಮಾಡಲ್ಲ, ನಾನು ಮಾಡಿದ್ದೀನಿ ಅನ್ನೋದು ಇರೋದೇ ಇಲ್ಲ ಅಲ್ಲಿ. ಬಟ್ ಧ್ಯಾನ ಮಾಡದೇ ಇರೋನೇನಾಗುತ್ತೆ, ನಾನು ಮಾಡ್ತಿದ್ದೀನಿ ಅನ್ನೋದೇ ಇರುತ್ತೆ ಅವರಲ್ಲಿ. ಸೊ ಅದಕ್ಕೆ ಧ್ಯಾನ ಮಾಡೋದ್ರಲ್ಲಿ ಯಾವುದಾದ್ರೂ ಮಾಡೋಣ, ಹೇಗಾದರೂ ಮಾಡೋಣ ನಾವು ಅಂತ ಅನ್ನೋ ಮನೋಭಾವನೆ ಅಲ್ಲಿ ಹುಟ್ತಾ ಹೋಗುತ್ತೆ. ಸೊ ವಂಡರ್ಫುಲ್. ಸೊ ಕೆಲಸಗಳದಾಯಿತು. ಸೊ ಇನ್ನೊಂದು ವಿಷಯಕ್ಕೆ ಬಂದರೆ, ಸೊ ಎಲ್ಲರ ಮನೆಯಲ್ಲೂ ಕೋಪಗಳು ತಾಪಗಳು ಇದ್ದೇ ಇರುತ್ತೆ. ಸೊ ಸಮಸ್ಯೆಗಳು ಅಂತ ಹೇಳ್ತೀವಿ. ನಮ್ಮಲ್ಲಿ ಬಂದರೆ ಸಮಸ್ಯೆಗಳನ್ನು ನಾವು ಏನು ಹೇಳ್ತೀವಿ, ಧ್ಯಾನದವರು ಕಲಿಕೆಗಳು ಅಂತ ನಾವು ಹೇಳ್ತೀವಿ. ಯಾವುದೇ ಒಂದು ತೊಂದರೆ ಬಂದಿದೆ ಅಂದರೆ ಆ ವಿಷಯಗಳನ್ನು ಕಲಿಕೆಗಳು ಅಂತ ನಾವು ತಿಳ್ಕೊತೀವಿ. ಸೊ ನಿಮಗೆ ಜೀವನದಲ್ಲಿ ಅತ್ಯಂತ ನಮಗೆ ಆಗೋದೇ ಇಲ್ಲ ಅನ್ನೋಂಥ ಸಿಚುವೇಶನ್ ಏನಾದರೂ ಬಂದಿತ್ತಾ? ಸೊ ನಮ್ಮ ಫಿಸಿಕಲ್ ಲೈಫಲ್ಲಿ ಅಂದರೆ ಅದರಿಂದ ನಾನು ಕಲ್ತಿದ್ದೀನಿ, ಬಟ್ ಆ ಸಮಸ್ಯೆ ನನಗೆ ಬರಬಾರ್ದಿತ್ತು. ಸಮಸ್ಯೆ ಅಂದರೆ ಸಂಸಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ, ಜೀವನ ಮಾಡಲಿಕ್ಕೆ ಅನ್ನೋದು ಏನೂ ತೊಂದರೆ ಅನ್ನೋದಿರಲಿಲ್ಲ, ಹ್ಯಾಪಿಯಾಗಿತ್ತು. ನಾವು 2013 ನನಗೊಂದು ಹೆಲ್ತ್ ಇಶ್ಯೂ ಆಯಿತು. ಧ್ಯಾನ ಸ್ಟಾರ್ಟ್ ಮಾಡಿದ್ದು 2006, ಹೆಲ್ತ್ ಇಶ್ಯೂ ಆಗಿದ್ದು 2013. ನಾವು ನಾರ್ಮಲಾಗಿ ಏನಂತೀವಿ ಅಂದರೆ, ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀನಿ, ಗಂಟೆಗಳು ಧ್ಯಾನ ಮಾಡ್ತೀನಿ, ಧ್ಯಾನ ಪ್ರಚಾರ ಮಾಡ್ತೀನಿ, ನಮಗೆ ಯಾಕೆ ಪ್ರಾಬ್ಲಮ್ಸ್ ಬರುತ್ತೆ, ಬರಬಾರ್ದಲ್ವಾ, ಕಾಯಿಲೆಗಳು ಬರಬಾರ್ದಲ್ವಾ, ಯಾಕೆ ಬರ್ತಾ ಇದೆ ನಾವು ಅಂದ್ಕೊಳ್ತೀವಿ. ಆದರೆ ನನಗೆ 2013 ಬಂದಂಥ ಪ್ರಾಬ್ಲಮ್ಮು ತುಂಬ ಸಿವಿಯರ್ ಆಗಿತ್ತು. 2 days ನಾನು ಅನ್ಕಾನ್ಷಿಯಸಲ್ಲಿದ್ದೆ. ನಾನು ಹೇಗಿದ್ದೀನಿ, ಎಲ್ಲಿದ್ದೀನಿ, ನಾನು ಯಾರು, ಏನು ನನಗೆ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಂಗೆ ರಾತ್ರಿ ಬಿದ್ದೋಗಿದ್ದು 10 ಗಂಟೆ ಸಮಯದಲ್ಲಿ. ಇಡೀ ಗೌರಿಬಿದನೂರು ಹುಡುಕಾಡಿದ್ರೆ ಒಂದು ಆಟೋ ಇಲ್ಲ, ಕರ್ಕೊಂಡು ಹೋಗ್ಬೇಕು ಅಂದರೆ ಫೆಸಿಲಿಟಿ ಇಲ್ಲ. ಕಡೆಗೆ ಒಬ್ಬ ಫ್ರೆಂಡ್ ಅನಿತಾ ಅಂತೇಳಿ, ಅವ್ರಿಗೆ ಫೋನ್ ಮಾಡಿ ನನ್ನ ಮಗ ಆಂಟಿ ಹಿಂಗೆ ಬಿದ್ದೋಗ್ಬಿಟ್ಟಿದ್ದಾರೆ, ಅಮ್ಮ ಬನ್ನಿ ಅಂತ. ಆಗ ಅವರು ಕಾರಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರು. 2 ದಿನ ನಾನು ಎಲ್ಲಿದ್ದೀನಿ, ನಾನು ಏನು ಮಾಡ್ತಿದ್ದೀನಿ ಏನೂ ಗೊತ್ತಿಲ್ಲ. ಡಾಕ್ಟ್ರು ಮುಟ್ತಾರೆ, ಮಾತಾಡ್ತಾರೆ, ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಕಾನ್ಷಿಯಸ್ ಇಲ್ಲ. 1 ನೈಟ್ ಫುಲ್ ಅಲ್ಲೇ ಇಟ್ಕೊಂಡ್ರು. ಮರುದಿನ ಬೆಂಗಳೂರಿಗೆ ಕಳಿಸಿದ್ರು. 2 days ಆಯಿತು, ಎಲ್ಲ ಚೆಕ್ ಮಾಡಿದ್ರು, ಇಡೀ ಬಾಡಿ ಸ್ಕ್ಯಾನಿಂಗ್ ಆಯಿತು, ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ನನಗೆ ಕಾನ್ಷಿಯಸ್ ಇಲ್ಲ. ಆನಂತರ ಡಾಕ್ಟರ್ ಏನು ಮಾಡಿದ್ರು, ಮೋಸ್ಟ್ಲಿ ಮೆದುಳಲ್ಲಿ ಪ್ರಾಬ್ಲಮ್ ಇರಬೇಕಂದ್ಬಿಟ್ಟು MRIಗೆ ಹೇಳಿದ್ರು. MRI ಮಾಡಿಸಿದಾಗ ನನಗೆ ಲೆಫ್ಟ್ ಬ್ರೈನಲ್ಲಿ ಒಂದು ನರ್ವು ಸ್ವಿಸ್ಟ್ ಅಂತ ಪ್ರೆಸ್ ಆಗೋಗಿತ್ತು, ಅಲ್ಲಿ ಏನೊಂದು ಮೊಟ್ಟೆ ಇದೆ ಅಂತ ಹೇಳಿ. ಅದು ಒಂದು ಮರೆಯಲಾಗದ ಘಟನೆ ಅಂತ ಹೇಳ್ಬೋದು. ಆ ಒಂದು ಸಿಚುಯೇಷನ್ ನಾವು, ಯಾಕಂದರೆ ನಾನು ಹುಟ್ಟಿದಾಗಿನಿಂದ ನನಗೆ ಕಾಯಿಲೆ ಅನ್ನೋದಿರಲಿಲ್ಲ. ಅದು ನಾನು ಬಿದ್ದಾಗ ಹೆಂಗಿತ್ತು ಅಂದರೆ, ನನ್ನದು ಅರ್ಧ ಬಾಡಿ ಫುಲ್ಲು ಕ್ರಾಸ್, ಅಂದರೆ ಪ್ಯಾರಾಲಿಸಿಸ್ ಆಗಿದೆ ಅನ್ನೋ ಮಟ್ಟಕ್ಕೆ ನನ್ನ ಬಾಡಿ ಇದ್ದಿದ್ದು. ಇವರೇನು ಅಂದ್ಕೊಂಡು ಮೋಸ್ಟ್ಲಿ ಪ್ಯಾರಾಲಿಸಿಸ್ ಆಗೋಗ್ಬಿಟ್ಟಿದೆ ಇವಳಿಗೆ, ಇನ್ನು ಮುಗೀತು ಅನ್ನೋ ಮಟ್ಟ. ಆದರೆ ಹುಟ್ಟಿದಾಗಿಂದ ಕಾಯಿಲೆ ಇಲ್ದಿರೋಳಿಗೆ ಯಾಕೆ ಬಂದು ಈ ಕಾಯಿಲೆ, ಈ ಸಿಚುಯೇಷನ್ ನನ್ನ ಇಡೀ ಫ್ಯಾಮಿಲಿಗೆ ಅದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗೋಗಿತ್ತು. ಎಷ್ಟು ಚೆನ್ನಾಗಿದ್ದವಳು ಇದಕ್ಕಿದ್ದಂಗೆ ಹಿಂಗಾಗೋಗ್ಬಿಟ್ಲಲ್ಲ. ಎಲ್ಲರೂ ಏನಂದ್ರು ಗೊತ್ತಾ, ಧ್ಯಾನ ಮಾಡಿ ಮಾಡಿ ಇವಳಿಗೆ ಹಿಂಗಾಯಿತು. ಬಟ್ ಆ ಸಿಚುಯೇಷನ್ ಬರುತ್ತೆ ಅಂತ ಊಹೆ ಮಾಡಿರಲಿಲ್ಲ. ಆ ಒಂದು ಸಿಚುಯೇಷನು ತುಂಬ ತುಂಬ ಕ್ರಿಟಿಕಲ್ ಅನ್ನಿಸ್ತು. ಮೆಡಿಟೇಷನ್ನು ನನಗೆ ಅದರಿಂದ ಸಂಪೂರ್ಣ ಆಚೆಗೆ ತಗೊಂಬಂತು. ಅವತ್ತಿನಿಂದ ಇವತ್ತಿನ ತನಕ ಅವ್ರು ಹೇಳಿದ್ದು ನನಗೆ ಸಾಯೋವರೆಗೂ ಮಾತ್ರೆ ತಗೋಬೇಕು, ಇದು ಎನಿ ಕೇಸ್ ಮತ್ತೆ ರಿಪೀಟ್ ಆಗುತ್ತೆ ನಿಮಗೆ ಈ ಪ್ರಾಬ್ಲಮ್ ಅಂತ. ಬಟ್ ನನಗೆ ಮೆಡಿಟೇಷನಲ್ಲಿ ಪತ್ರಿ ಸರ್ ಬಂದು ಮೆಸೇಜ್ ಕೊಟ್ಟರು, ತೆಲುಗಲ್ಲಿ ಅವ್ರು ಹೇಳಿದ್ದು. ಅವತ್ತು ನಾನು ನಿರ್ಧಾರ ಮಾಡಿದ್ದು, ನಾನು ಅಲ್ಲಿವರೆಗೂ 1 month ನನಗೆ ಕಂಟಿನ್ಯೂಷನ್ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೇಳಿದರು. 1 ವರ್ಷ ನೀನು ಸಾಯೋವರೆಗೂ ತೊಗೊಳ್ಳದೇ ಇದ್ದರೆ ನೀನು ಬರುತ್ತೆ ಅಂತ ಹೇಳಿದ್ದು. ಆವತ್ತು ನನಗೇನು ಮೆಡಿಟೇಷನಲ್ಲಿ ಸರ್ ಮೆಸೇಜ್ ಕೊಟ್ಟರು, ಆವತ್ತು ನಿಲ್ಲಿಸಿದ್ದು. ಇವತ್ತಿನ ತನಕ ನಾನು ಅದನ್ನು ಮುಟ್ಟಿಲ್ಲ. ಅದ್ಭುತವಾಗಿ ಆರೋಗ್ಯವಾಗಿ ಆನಂದವಾಗಿದ್ದೀನಿ. ನನಗೆ ಆ ಕಾಯಿಲೆ ರಿಪೀಟ್ ಆಗಿಲ್ಲ.
ಹ್ಯಾಪಿಯಾಗಿದ್ದೀನಿ. ವಂಡರ್ಫುಲ್ ಮೇಡಮ್. ಮೆಡಿಟೇಷನಲ್ಲಿ ನನಗೆ ಪತ್ರಿ ಸರ್ ಹೇಳಿದ್ದು, ನಾನು ಆಗ ಆ ಪ್ರಾಬ್ಲಮ್ ಬಂದಾಗ ನನ್ನಲ್ಲಿ ನನಗೆ ಕ್ವಶನ್, ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ, ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ನನಗೆ ಫಸ್ಟು ಮನೆಗೆ ಕರ್ಕೊಂಡು ನಾನು ಡಾಕ್ಟ್ರಿಗೆ ತೋರಿಸಲ್ಲ ಅಂತ. ನಮ್ಮ ಅಣ್ಣ ಎಲ್ಲ ಬೈಲಿಕ್ಕೆ ಶುರು ಮಾಡಿದ್ರು. ನನಗೊಂದೇ ಕ್ವಶನ್, ಇಷ್ಟು ಧ್ಯಾನ ಪ್ರಚಾರ ಮಾಡ್ತೀವಿ, ಎಲ್ರಿಗೂ ಹೇಳ್ತೀವಿ ಧ್ಯಾನ ಮಾಡಿದ್ರೆ ನರ ನಾಡಿಗಳೆಲ್ಲ ಶುದ್ಧಿ ಆಗುತ್ತೆ, ಮತ್ತು ನನ್ನ ಮೆದುಳಲ್ಲಿರುವಂತಹ ನರ ಶುದ್ಧಿ ಆಗಿಲ್ವಾ? ನನ್ನ ಪ್ರಶ್ನೆ. ಇಷ್ಟು ಧ್ಯಾನ ಮಾಡಿ ಪ್ರಚಾರ ಮಾಡಿದ್ರು. ಆಮೇಲೆ ನಾನು ಗ್ಲೋಬಲ್ ಕಾಂಗ್ರೆಸ್ ಅಂತ ಪ್ರೋಗ್ರಾಮ್ ನಡೀತಾ ಇತ್ತು ಪಿರಮಿಡ್ ವ್ಯಾಲಿಯಲ್ಲಿ, ಸ್ಪಿರಿಚುವಲ್ ಸೈಂಟಿಸ್ಟ್ ಸೇರ್ತಾ ಇದ್ರು. ಆ ಪ್ರೋಗ್ರಾಮಿಗೆ ಕರ್ಕೊಂಡೋದ್ರು ನಮ್ಮ ಮನೆಯವರು. ಅಲ್ಲಿ ಹೋದಾಗ ಒಬ್ಬ ಮಾಸ್ಟ್ರಿಗೆ ಕೇಳಿದೆ, ನನಗೆ ಈ ರೀತಿ ಪ್ರಾಬ್ಲಮ್ ಆಯಿತು, ಯಾವತ್ತೂ ಇಲ್ಲೇ ಇರೋ ಪ್ರಾಬ್ಲಮ್ ನನಗೆ ಈ ಥರ ಆಯಿತು ಅಂದರೆ, ಅವರು ತರ್ಡೈ ಮಾಸ್ಟ್ರು, ನೋಡ್ಬಿಟ್ಟು ಹೇಳಿ ಅಂತ ನಾನು ಅವ್ರನ್ನ ಕೇಳಿದೆ. ಅವ್ರು ಹೇಳಿದ್ರು, ನಿಮ್ಮ ಪ್ರಾಬ್ಲಮ್ನ ನೀವೇ ನೋಡ್ಕೋಬೇಕು, ನಾನು ಹೇಳಕ್ಕೆ ಬರೋದಿಲ್ಲ ಅಂತ ಅಂದರು. ಸರಿ, ಏನು ಮಾಡ್ಬೋದು ಬೇರೆ? ನಾನು ಆಲ್ರೆಡಿ ಡೈಲಿ 4-5 ಅವರ್ಸ್ ಮೆಡಿಟೇಷನ್ ಆಗ್ತಾಯಿತ್ತು, ಒಂದು ದಿನ ಮಿಸ್ ಮಾಡ್ದಿರ. ಅವ್ರೇನು ಹೇಳಿದ್ರು, ಒಂದು ವಾರ ಮೌನ ಮಾಡಿರಿ, ನಿಮ್ಮ ಪ್ರಾಬ್ಲಮ್ಗೆ ಏನು ಅಂತ ಸೊಲ್ಯೂಷನ್ ಸಿಕ್ಕುತ್ತೆ. ಸೊ ಮನೆಗೆ ಹೋಗಿದ್ಮೇಲೆ 1 ವೀಕ್ ಮೌನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಡೇನೇ ನನಗೆ ಬರೀ 8ರಿಂದ 10 ಆಲೋಚನೆ ಇತ್ತು. ಸೈಂಟಿಸ್ಟ್ ಪ್ರಕಾರ 60,000 ಆಲೋಚನೆ ಬರುತ್ತೆ ಅಂತ. ಆದರೆ ನನಗೆ ಆಲೋಚನೆಗಳು ತುಂಬ ಕಡಿಮೆ ಆಯಿತು. 1 ವಾರ ಮೌನ ಧ್ಯಾನ ಮುಗಿಸ್ಕೊಳ್ಳೋದ್ರಲ್ಲಿ ನನಗೆ ಪತ್ರಿ ಸರ್ ಬಂದುಬಿಟ್ಟು ಮೆಡಿಟೇಷನ್ನಲ್ಲಿ ನಾನು ನೀಟಾಗಿ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ, ನಾನು ನೋಡ್ತಾ ಕೇಳಿದ್ರು, ಏಮಿ ಅಂದರು. మీకు తెలియనిది ఏముంది, మీకు తెలుసు కదా ಅಂತ ಅಂದರೆ, ಅಂತ ಊಡ್ಚಿ ಪಾರೇಸಿಂಡನ್ ಪೋ ಅಂತ ಅಂದರು. ಅಂದರೆ ಅಲ್ಲ ಗುಡಿಸಿ ಒಣಗಾಕಿದ್ದೀನಿ ಹೋಗು ಅಂತ ಹೇಳಿದ್ರು. ಅವ್ರು ಹಂಗೆ ಅಂದಿದ್ದು ಒಂದು ಮಾತು, ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಹೇಳಿದೆ, ನನಗೆ ಮೆಡಿಟೇಷನ್ ಲಿಂಕ್ ಮೆಸೇಜ್ ಬಂದಿದೆ, ಮಾತ್ರ ನಿಲ್ಲಿಸ್ತೀನಿ, ನಿನ್ನ ಇಷ್ಟ ಅಂದರು. ನನಗೇನಂದರೆ ತುಂಬ ಸಪೋರ್ಟು ನಮ್ಮ ಮನೆಯವರು, ನನ್ನ ಮಕ್ಕಳು ಮೆಡಿಟೇಷನ್ ವಿಚಾರದಲ್ಲಿ. ನೀನು ಏನು ಮಾಡ್ತೀಯಾ ಗೋ ಹೆಡ್ ಮಾಡು, ನೋ ಪ್ರಾಬ್ಲಮ್. ಅವತ್ತು ನಿಲ್ಲಿಸಿದ್ದು ಇವತ್ತಿನ ತನಕ ತೊಗೊಂಡಿಲ್ಲ. ನನಗೆ ರಿಪೀಟ್ MRI ಹೇಳಿದರು 3 ತಿಂಗಳಿಗೆ. 2.5 ತಿಂಗಳಿಗೆ ಹೋದೆ ಮತ್ತೆ MRI ಮಾಡ್ಸೋಕ್ಕೆ. ಡಾಕ್ಟ್ರು ಬೈತಾಯಿದ್ರು, ಎಲ್ಲರೂ MRI ಅಂತಂದರೆ ಎದುರುಕೊಳ್ತಾರೆ, ನೀನೇನಮ್ಮ 2.5 ತಿಂಗಳಿಗೆ ಓಡಿ ಬಂದಿದ್ದೀಯ MRI ಮಾಡಿಸೋದಕ್ಕೆ? ಇಲ್ಲ, ನನಗೆ ರಿಪೋರ್ಟ್ ಬೇಕು ಅಂತ. ಆಮೇಲೆ ಹೋಗಿ ಕೇಳಿದಾಗ ಮಾಡಿಸ್ಕೊಂಡು ಬಂದೆ. ಡಾಕ್ಟ್ರು ರಿಪೋರ್ಟ್ ನೋಡ್ತಾರೆ, ನನ್ನನ್ನೊಂದ್ಸಲಿ ನೋಡ್ತಾರೆ. ಯಾಕೆ ಹಿಂಗೆ ನೋಡ್ತಿದ್ದಾರೆ, ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ರೆ, ನಿನ್ನ ಪ್ರಾಬ್ಲಮ್ ಎಲ್ಲ ಕ್ಲೀನಾಗಿ ಹೋಗ್ಬಿಟ್ಟಿದೆ, ಮೆದುಳಲ್ಲಿ ಏನು ಪ್ರಾಬ್ಲಮ್ ಇತ್ತು ಟೋಟಲಿ 0 ಆಗೋಗಿದೆ ನನಗೆ. ಜಸ್ಟ್ ಅವ್ರು ಹೇಳಿದ್ರು ಸಾಯೋವರೆಗೂ ಮಾತ್ರ, ಹೋಗೋದೇ ಇಲ್ಲ ನಿಂದು ಕಾಯಿಲೆ ಅಂತ. ಬಟ್ ನನಗೆ ಆ 1.5 ತಿಂಗಳಲ್ಲಿ ನನ್ನ ಇಡೀ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅವತ್ತು ನಿಲ್ಲಿಸಿದ್ದೀನಿ, ಇವತ್ತಿನ ತನಕ ಮಾತ್ರೇನ ಯಾವುದು ಅಂತ ಗೊತ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿದ್ದೀನಿ. ಸೊ ಅದು ಮರೆಯಲಾಗದ ಒಂದು ಅನುಭವ ಜೀವನದಲ್ಲಿ. ವಂಡರ್ಫುಲ್ ಮೇಡಮ್. ಸೊ ವಿನಯ್, ನೀವಿಬ್ರು ಬ್ರದರ್ಸ್ ಇದ್ದೀರಾ. ಸೊ ಅದಕ್ಕಿಂತ ಮುಂಚೆ ನೀನು ಕಾಲೇಜ್ ಹೋಗ್ಬೇಕಾದ್ರೆ ಸೊ ಟೀಸ್ ಏನೂ ಇಲ್ಲ, ನೀನು ಬೇರೆಯವ್ರಿಗೆ ಟೀಸ್ ಮಾಡಿದ್ದೇನಾದರೂ? ಯಾಕಂದರೆ ಧ್ಯಾನ ಮಾಡೋರು ಏನೂ ಮಾಡಲ್ಲ, ರ್ಯಾಗ್ ಮಾಡಿದ್ದು ಜಸ್ಟ್ ಫಾರ್ ಫನ್, ನಾಟ್ ಸೀರಿಯಸ್ ಆಗಿ. ಸೊ ಗರ್ಲ್ಸ್ಗಾಗಲಿ ಯಾರಿಗೇ ಆಗಲಿ, ಬಾಯ್ಸ್ಗಾಗಲಿ ಯಾರಿಗೇ ಆಗಲಿ. ಸ್ಕೂಲ್ ಟೈಮಲ್ಲಿ ಹೆಂಗಿತ್ತು ಅಂದರೆ, ಯೂಶಲಿ ಏನಾದರೂ ಇದ್ದರೆ ಕೈ ತೊಳ್ಕೊಂಡ್ರೆ ಅವ್ರ ಶರ್ಟ್ ಕೊಡಿಸ್ಬಿಡೋದು, ಇಂಥವೆಲ್ಲ ನಾನು ಮಾಡ್ತಿದ್ದೆ ಜಾಸ್ತಿ. ಅವರು ಯಾರು ಏನು ರಿಪೀಟ್ ಮಾತಾಡ್ತಿರ್ಲಿಲ್ಲ, ಅದೇನೋ ಒಂಥರ ಅದೊಂಥರ ಏನೋ ಗೊತ್ತಿಲ್ಲ, ಯಾರು ನನಗೆ ಮಾಡ್ತಿರ್ಲಿಲ್ಲ, ನಾನು ಮಾತ್ರ ಹಂಗೆ ಮಾಡ್ತಿದ್ದೆ. ಮತ್ತೆ ಅಲ್ಲಿ ಹುಡುಗಿರು ಹೋಗ್ತಾ ಇದ್ರೆ ಅವ್ರು ಹುಡುಗಿರೋದು. ಸೊ ಈ ಥರ ಎಲ್ಲ ಮಾಡ್ತಿದ್ವಿ ಸ್ವಲ್ಪ. ಆಮೇಲೆ ಅಷ್ಟೊಂದೇನಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ, ಫ್ಯಾಮಿಲಿ ಅಂದರೆ ನಾವು ಯಾವಾಗಲೂ ಫ್ರೆಂಡ್ಸ್ ಥರನೇ ಇರ್ತೀವಿ. ಫ್ಯಾಮಿಲಿ ಅಂತ ಏನಿಲ್ಲ, ಫ್ರೆಂಡ್ಶಿಪ್ ಇಸ್ ದ ಬೆಸ್ಟ್ ರಿಲೇಷನ್ಶಿಪ್ ಅಂತ ಪತ್ರಿ ಸರ್ ಹೇಳ್ತಾರೆ. ಹಂಗೆ ಎಲ್ಲದು ಫ್ರೆಂಡ್ಶಿಪ್ ಥರನೇ ಇರುತ್ತೆ. ಇಲ್ಲಿ ನಾವೇನು ಅಪ್ಪ ಅಮ್ಮ ಅಂತ ಇಲ್ಲ ಆಗಲಿ, ಅಮ್ಮ ಮಗ ಅಂತ ಎಲ್ಲದು ಫ್ರೆಂಡ್ಸ್ ಥರನೇ ಇರ್ತೀವಿ. ಸೊ ಏನೇ ಸಿಚುವೇಶನ್ ಇದ್ರೂ ನಾವು ಆರಾಮಾಗೆ ಡೀಲ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಏನೇ ಒಂದಿದ್ರೆ ಸುಮ್ಮನೆ ಸೈಲೆಂಟ್ ಆಗಿಬಿಡೋದು. ಏನಾದರೂ ಒಂಚೂರು ಮಾತಾಡೋದ್ವಾ, ಸೈಲೆಂಟ್ ಆಗಿಬಿಟ್ರೆ ಮುಗೀತು. ಒಂದು ಸ್ವಲ್ಪ ದಿನ ಒಂದು ಹೊತ್ತು ಮುಗಿಯೋ ಅಷ್ಟರಲ್ಲಿ ಮತ್ತೆ ವಾಪಸ್ ಸರಿ ಹೋಗ್ಬಿಟ್ಟಿರುತ್ತೆ. ಸೊ ಹಾಗೆ ಆ ಒಂದು ಫ್ರೆಂಡ್ಶಿಪ್ ಅನ್ನೋದು ಚೆನ್ನಾಗಿ ಬೆಳೀತದೆ. ಎಸ್, ನಿಮ್ಮ ತಮ್ಮ ಸೌತ್ ಕೊರಿಯಾದಲ್ಲಿದ್ದಾರೆ. ಸೊ ನೀವು ನಿಮ್ಮ ತಮ್ಮ ಏನಾದರೂ ನಿಮ್ಮ ವಿಷಯಗಳು ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲದೆ ಇರುವಂಥ ಯಾವುದಾದ್ರೂ ವಿಷಯ ಇದುವರೆಗೂ ಅವ್ರಿಗೆ ಗೊತ್ತಿಲ್ಲ, ಸೊ ಇಬ್ಬರಲ್ಲಿ ಗುಟ್ಟಾಗಿ ನಡೆದಿರುವಂಥ ಯಾವುದಾದ್ರೂ ವಿಷಯ ಸಂಗತಿಗಳು ಇರ್ಬೋದಾ? ಇದ್ದೇ ಇರುತ್ತೆ.
ಸದ್ಯಕ್ಕೆ ನನಗೆ ಬರ್ತಾ ಇಲ್ಲ. ಅಥವಾ ಏನಾದ್ರೂ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರುವಂತಹ ವಿಷಯಗಳು, ಇದುವರೆಗೂ ಅವ್ರಿಗೆ ಗೊತ್ತಿಲ್ಲ, ನಾವಿಬ್ರು ಸೇರ್ಬಿಟ್ಟು ಮಾಡಿದೀವಿ ಅನ್ನೋಂಥ ವಿಷಯಗಳು. ಸೊ ಮನೆಯಲ್ಲಿ ಆಗಿರ್ಬೋದು, ಹೊರ್ಗಡೆ ಆಗಿರ್ಬೋದು, ಎಲ್ಲಾದ್ರೂ ಟ್ರಿಪ್ ಹೋಗಿರೋದು, ಅಥವಾ ಯಾರನ್ನಾದ್ರೂ ಚುಡಾಯಿಸೋದು, ಅಥವಾ ಎಲ್ಲಾದ್ರೂ ಔಟಿಂಗ್ ಹೋಗಿರೋದು, ಮೂವೀಸ್ಗೆ ಹೋಗಿರೋದು. ಆಕ್ಚುಲಿ ಅಥವಾ ನಿಮ್ ತಮ್ಮ ಮಾಡಿರೋಂಥದ್ದು, ನಿಂಗೆ ಹೇಳಿರ್ತಾನೆ ಅಮ್ಮಂಗೆ ಹೇಳ್ಬೇಡ ಅಂತ ಹೇಳಿರ್ತಾನೆ. ಹಂಗೆ ಯಾವ್ದು ಆಗಿಲ್ಲ ಆಕ್ಚುಲಿ, ಎಲ್ಲದೂ ಓಪನ್ ಇದೆ, ಪ್ರತಿಯೊಂದು ಓಪನ್ ಇದೆ, ಏನು ಗೊತ್ತಿಲ್ದಿರೋಂಥದ್ದು ಏನೂ ಇಲ್ಲ, ಆ ತರ ಸೀಕ್ರೆಟ್ ಏನೂ ಇಲ್ಲ ಮನೆಯಲ್ಲಿ. ಇನ್ನ ಒಂದು ಏನೇ ಡಿಸೈಡ್ ಮಾಡ್ಬೇಕಂದ್ರೂ ಎಲ್ಲ ಈಗ ಹೋಗಿ ಬಟ್ಟೆ ತಗೊಂತೀವಿ ಅಂದ್ರು ಎಲ್ಲರ ಜೊತೆ ಹೋಗಿ ತಗೊಂಡ್, ಸ್ಕೂಲ್ ಫ್ಯಾಮಿಲಿ ಟೈಮಲ್ಲಂತೂ ಏನಾದ್ರು ಒಂದು ತಗೊಂತೀವಿ 2 ಜೊತೆ ವರ್ಷಕ್ಕೆ, ಯುಗಾದಿಗೊಂದು ಬರ್ತ್ಡೇಗೊಂದು, ಹೋದ್ರೆ 4 ಜನ ಹೋಗ್ಬಿಡೋದು ಬಟ್ಟೆ ತಗೊಳ್ಳೋದು, ಬಟ್ಟೆ ಸೆಲೆಕ್ಟ್ ಮಾಡಕ್ಕೆ ಎಲ್ಲಾರು ಸೆಲೆಕ್ಟ್, ಎಲ್ರಿಗೂ ಒಪ್ಪಿಗೆ ಆಗ್ಬೇಕು. ಹೀಗೆ ಅಂದ್ರೆ ಏನೇ ಒಂದು ಸೆಲೆಕ್ಟ್ ಮಾಡೋದಾಗ್ಲಿ, ಏನೇ ಒಂದು ವಿಷಯ ಡಿಸಿಷನ್ ತಗೊಳ್ಳೋದಕ್ಕಾಗ್ಲಿ ಎಲ್ಲರಲ್ಲೂ ಅದು ಗೊತ್ತಿರೋಂಥದ್ದೇ ಇರುತ್ತೆ, ಯಾವ್ದು ಗೊತ್ತಿಲ್ದಿರ ಆಗಿರೋದು ನನಗೂ. ಎಸ್, ಹೊಸದೇನಲ್ಲ ಮೇಡಮ್, ಚಿಕ್ಕವರಿದ್ದಾಗಿಂದ ಯಾವ್ದಾದ್ರು ಫ್ಯಾಮಿಲಿಗೆ ಹೊಸದು. ಯಾಕಂದ್ರೆ ವಿನಯ್ ನಾನು ಸುಮಾರು ವರ್ಷಗಳಿಂದ ನೋಡ್ತಿದ್ದೀನಿ, ಸೈಲೆಂಟೇ ಅವನು. ಬಟ್ ಈಗ ಹೇಳಿದ್ನಲ್ಲ ಸ್ಕೂಲ್ ಲೈಫಲ್ಲಿ ಮಾಡಿದ್ದೆ ಮ್ಯಾಮ್ ಅಂತ, ಹಾಗೆ ಯಾವ್ದಾದ್ರೂ ಮಾಡಿರ್ಬಹುದು, ಬಟ್ ಈ ಮೂಮೆಂಟ್ಗೆ ಅದು ನೆನಪಾಗ್ತಾ ಇರಲ್ಲ. ಸೊ ಕೆಲವೊಂದು ವಿಷಯಗಳು ಮರ್ತಿರ್ತೀವಿ ಹೇಳೋಂಥದ್ದು, ಯಾಕಂದ್ರೆ ಹಾಗೆ ಆಗಿರುತ್ತೆ. ಸೊ ಇದಾದ್ಮೇಲೆ ನಿಮ್ಮ ಫ್ಯಾಮಿಲಿನ ಇವಾಗ ನಾನು ಇಷ್ಟೊಂದು ಪ್ರಶ್ನೆಗಳು ಕೇಳಿರೋದು ನೋಡಿದ್ರೆ ಸೊ ಎಷ್ಟು ಆನಂದವಾಗಿದೆ. ಅದು ಆನಂದಕ್ಕಿಂತ ಹೆಚ್ಚು ಹೇಳ್ಬೇಕು ಅಂದ್ರೆ ಇಲ್ಲಿ ನಮಗೆ ತೋರಿಸ್ತಕ್ಕಂಥದ್ದು ಫ್ರೆಂಡ್ಶಿಪ್ ಅನ್ನೋದು ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ನಿನ್ನೆ ನಾವು ಕಾಕುಬಾಳ್ ಅವ್ರ ಫ್ಯಾಮಿಲಿ ನೋಡಿದಾಗ ಆ ಒಗ್ಗಟ್ಟು ಅನ್ನೋದು ನಮ್ಗೆ ಹೆಚ್ಚಾಗಿ ಕಾಣಿಸ್ತು. ಸೊ ಇಲ್ಲಿ ನಮಗ್ ನೋಡಿದಾಗ ಫ್ರೆಂಡ್ಶಿಪ್ ಅನ್ನೋ ಒಂದು ಮೆಸೇಜ್ ನಮಗ್ ಬರ್ತಾ ಇದೆ. ಯಾಕಂದ್ರೆ ನಾವು ಸ್ನೇಹತ್ವವನ್ನು ಇದ್ದಾಗ ಏನಾಗುತ್ತೆ, ಇಲ್ಲಿ ಏಜ್ ಅನ್ನೋದು ಯಾರಿಗೂ ಇರಲ್ಲ ಅನ್ನೋದು ಈ ಕುಟುಂಬದಿಂದ ನಾವು ಕಲಿತಾ ಇದ್ದೀವಿ. ಅಂದ್ರೆ ಅಪ್ಪ ಅಮ್ಮ ಅಂದ್ರೆ ದೊಡ್ಡವರು, ನಾವು ಹೀಗೆ ಇರಬೇಕು, ಸೊ ಮಗ ಅಂದ್ರೆ ಹೀಗೆ ಇರಬೇಕು ಅನ್ನೋ ಒಂದು ಇದ್ದೇ ಇರುತ್ತೆ. ಬಟ್ ಇಲ್ಲಿ ಬಂದಾಗ, ನಾವು ಧ್ಯಾನದಲ್ಲಿ ಬಂದಾಗ ಏನಾಗ್ತೀವಿ, ಎಲ್ಲರೂ ಸ್ನೇಹಿತರು ಒಂದೇ, ಆ ಭಾವನೆಯನ್ನು ನಾವು ತಿಳ್ಕೊಂತೀವಿ, ಆ ಗುಣವನ್ನ ಇವ್ರು ಅಳವಡಿಸ್ಕೊಂಡಿದ್ದಾರೆ. ಸೊ ನಮ್ಗೆ ಹೇಳ್ತಿರ್ತಾರೆ ಸರ್, ಫ್ರೆಂಡ್ಶಿಪ್ ಬಗ್ಗೆ ಎಷ್ಟೋ ಕಾನ್ಸೆಪ್ಟ್ಗಳನ್ನ ತಿಳಿಸಿದ್ದಾರೆ, ಅದನ್ನ ಅಳವಡಿಸ್ಕೊಂಡ್ರೆ ಎಲ್ಲ ಈಕ್ವಲ್ ಅಂತ ನಮ್ಗೆ ಗೊತ್ತಾಗುತ್ತೆ. ಒಂದು ದೊಡ್ಡ ಚಪ್ಪಾಳೆ ಈ ಸ್ನೇಹತ್ವಕ್ಕೆ ನಮ್ಮೆಲ್ಲರಿಂದ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.